ಓಂ ಶಾಂತಿ. ಇವತ್ತಿನ ಈ ಒಂದು ಸಾಯಂಕಾಲದ ಸಮಯದಲ್ಲಿ ಭಗವಂತನ ಭಾನುವಾರದ ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ತತ್ಪೂರ್ವಕವಾದಂತಹ ಸುಸ್ವಾಗತ. ಈ ಭಾನುವಾರದ ಮುರಳಿಯಲ್ಲಿ ಬಾಬರವರು ಮಕ್ಕಳಿಗೆ ಏನ್ ತಿಳಿಸ್ತಾ ಇದ್ದಾರೆ? ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳಾಗ್ಬಿಟ್ಟು ತುಂಬಾ ವರ್ಷಗಳು ಕಳೆದಿದ್ದಾವೆ. ಇವತ್ತು ಬಾಬಾರವ್ರು ನೋಡ್ತಾ ಇದ್ದಾರೆ, ನನ್ನ ಮಕ್ಕಳ ಖಾತೆಯಲ್ಲಿ ಯಾವ್ಯಾವ ಖಾತೆ ಎಷ್ಟೆಷ್ಟು ಜಮಾ ಇದೆ ಅಂತ. ವರ್ತಮಾನ ಸಮಯದ ನಮ್ಮ ಈಶ್ವರೀಯ ಜೀವನ ಹೇಳುವಂಥದ್ದು ಏನಿದೆ? 5,000 ವರ್ಷದ ಆತ್ಮದ ಲೆಕ್ಕಾಚಾರ ಅವಲಂಬಿತವಾಗಿದೆ. ಶಾರೀರಿಕವಾಗಿ ಆ ಒಂದು ಜನ್ಮಕ್ಕೋಸ್ಕರ ಮಾತ್ರ ಶರೀರಕ್ಕೆ ಬೇಕಾಗಿರೋದನ್ನ ನಾವು ಪಡ್ಕೊಳ್ತೀವಿ ಅಲ್ವಾ? ಈ ಶರೀರದಲ್ಲಿ ನಾನು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡು ಈ ಕಲ್ತಿರ್ತೇನೆ ಕನ್ನಡದಲ್ಲಿ, ಮುಂದಿನ ಜನ್ಮದಲ್ಲಿ ಆಂಧ್ರದಲ್ಲಿ ಜನ್ಮ ಪಡ್ಕೊಳ್ಬಹುದು, ವಿದೇಶದಲ್ಲಿ ಪಡ್ಕೊಳ್ಬಹುದು. ಇಲ್ಲಿ ನಾನು ಗಳಿಸಿರುವಂತ ಎಷ್ಟೇ ವಿದ್ಯೆ ಶಿಕ್ಷಣ ಇದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಅದೆಲ್ಲ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಮತ್ತು ವಾಪಸ್ ABCDನೋ ಏನೋ ಕಲಿಯುವುದೇನೆ ಅಲ್ಲಿರುವಂತ ತಂದೆ ತಾಯಿಗಳು ಬೇರೆ, ಪರಿವಾರ ಬೇರೆ, ಕಾರ್ಯಕ್ಷೇತ್ರ ಬೇರೆ. ಆದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ವರ್ತಮಾನ ವಿಶೇಷವಾಗಿ ಸಂಗಮ ಯುಗದಲ್ಲಿ ನಾವು ಯಾವ್ಯಾವ ಕರ್ಮವನ್ನ ಮಾಡ್ತೀವೋ ಅದರ ಒಂದು ಪ್ರತಿಫಲ ಹೇಳುವಂಥದ್ದು 5,000 ವರ್ಷಕ್ಕೆ ಅದು ಅವಲಂಬನೆ ಆಗಿರ್ತದೆ. ಅದಕ್ಕಾಗಿ ನಮಗೆ ಭಗವಂತ ಜನ್ಮವನ್ನ ಕೊಟ್ಟಿದ್ದಾರೆ, ಪಾಲನೆಯನ್ನ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಕೆಲಸನೂ ಕೂಡ ಕೊಟ್ಟಿದ್ದಾರೆ. ಕೆಲಸ ನಾವು ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡಿದ್ದೀವಿ, ಅದೆಷ್ಟು ಸೀರಿಯಸ್ ಆಗಿ ಪ್ರತಿದಿನ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪರಮಾತ್ಮ ತನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡ್ತಾ ಇದ್ದ. ನೀವೇನು ಭಗವಂತನ ಮಗು ಆಗಿದ್ರಿ, ಸಾಧನೆ ಮಾಡಿದ್ರಿ, ಇಲ್ಲಿಯವರೆಗೆ ನಿಮ್ದು 2,500 ವರ್ಷದ ಎಲ್ಲಾ ಸಾಲ ತೀರೋಗಿರ್ಬೇಕಿತ್ತು. ಮುಂದಿನ 21 ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿತಾಯ ಆಗ್ಬೇಕಿತ್ತು. ಫುಲ್ ಆಗದಿದ್ರು ಕೂಡ ಸ್ವಲ್ಪನಾದ್ರೂ ನಿಮ್ಮಲ್ಲಿ ಸ್ಟಾಕ್ ಇರ್ಬೇಕು. ನೋಡಿ, ಚಿಕ್ಕ ಮಗು ಹುಟ್ಟಿದ ತಕ್ಷಣದಲ್ಲಿ ಅದ್ರ ಬ್ಯಾಂಕಲ್ಲಿ ಅಕೌಂಟಲ್ಲಿ ಹಣ ಬರೋದಿಲ್ಲ. ಅದಕ್ಕೆ ಬೇಕಾಗಿರುವಂತದ್ದು ಅಪ್ಪ ಅಮ್ಮ ಅಣ್ಣ ಎಲ್ಲ ಕೊಡಬೇಕಾಗ್ತದೆ. ಆಮೇಲೆ ಸ್ಕೂಲ್ ಮುಗಿದ ಮೇಲೆ ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಸಂಪಾದನೆ ಮಾಡಿದ ಮೇಲೂ ಕೂಡ ಇಲ್ಲಿ ಸಂಪಾದನೆ ಮಾಡ್ತಿದ್ದಾರಲ್ಲ, ಮನೆ ಬಾಡಿಗೆ ಕೊಡಬೇಕು, ಊಟ ತಿಂಡಿ ನೋಡ್ಕೊಳ್ಬೇಕು, ಇವತ್ತು ಮೊಬೈಲ್ ಖರ್ಚಿದೆ ಅದನ್ನ ನೋಡ್ಕೊಳ್ಬೇಕು. ಅದನ್ನೆಲ್ಲ ಮಾಡಿದ ಮೇಲೆ ಕೆಲವೊಂದ್ಸಲ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಕಲಿಬೇಕಾದ್ರೆ ಬ್ಯಾಂಕಲ್ಲಿ ಲೋನ್ ಮಾಡಿರ್ತಾರೆ, ಎಜುಕೇಶನ್ ಲೋನ್, ಅದನ್ನ ತೀರ್ಸ್ಬೇಕಾಗ್ತದೆ. ಇನ್ನು ಒಂದು ಸಣ್ಣ ಮಗು ಬಡತನದಲ್ಲಿದ್ರೆ, ಅವರ ಅಪ್ಪ ಅಮ್ಮ ಬಡತನದಲ್ಲಿದ್ದಾರೆ, ಅಣ್ಣನೋ ತಂಗಿನೋ ಯಾರದೋ ಮದುವೆ ಮಾಡಿರ್ತಾರೆ ಅಥವಾ ಮನೆ ಕಟ್ಟಿರ್ತಾರೆ, ಆ ಸಾಲವನ್ನು ಕೂಡ ತೀರ್ಸ್ಬೇಕಾಗ್ತದೆ. ಅದು ಆದ್ಮೇಲೆ ಉಳಿತಾಯ ಮಾಡ್ಬೇಕಾಗ್ತದೆ. ಹಾಗೆ ಇವತ್ತು ಬಾಬ್ದಾದಾರವರು ತನ್ನ ಮಕ್ಕಳ ಭಾಗ್ಯದ ಖಾತೆಯನ್ನು ನೋಡ್ತಾ ಇದ್ದಾರೆ. ಯಾರ್ಯಾರ ಲೆಕ್ಕ ಅಕೌಂಟ್ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ಭಾಗ್ಯ ಇದೆ. ಇನ್ನೊಂದು ವಿಶೇಷವಾದಂತ ಸೀಕ್ರೆಟ್ ಅನ್ನ ಬಾಬಾ ಇವತ್ತಿನ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಭಾನುವಾರ ನೀವೆಲ್ಲ ಮುರಳಿಯನ್ನು ಓದಿರ್ಬೋದು, ಸ್ಟಡಿ ಮಾಡಿರ್ಬೋದು, ಕೇಳಿರ್ಬೋದು. ನೀವು ಅದ ಕಡೆಗೆ ಅವಲೋಕನ ಮಾಡಿದಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಅದು ಒಂದು ವಿಷಯವನ್ನು ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಭಾಗ್ಯ ಯಾರ ಅಕೌಂಟ್ ಅಲ್ಲಿ ಇರ್ತದೆ ಅಂತಂದ್ರೆ ಬ್ರಾಹ್ಮಣ ಆತ್ಮನ ಅಕೌಂಟ್ ಅಲ್ಲಿ ಮಾತ್ರ ಇರ್ತದೆ ಅಂತ ಹೇಳಿದ.
ಹಾಗೆ ಬ್ರಾಹ್ಮಣ ಆತ್ಮ ಅಂತಂದ್ರೆ ಯಾರು ಹೇಳುವಂತ ಡೆಫಿನೇಷನ್ ಅನ್ನ ಬಾಬಾ ಕೊಡ್ತಾರೆ. ನಾವೆಲ್ಲ ಬ್ರಾಹ್ಮಣರಲ್ವಾ ಅಣ್ಣವ್ರೆ? ನಾವೆಲ್ಲ ಕುಮಾರರು ತಾನೆ, ನಾವು ಕ್ಷತ್ರಿಯ ಕುಮಾರರಲ್ಲ, ನಾವೆಲ್ಲ ಬ್ರಾಹ್ಮಣ ಆತ್ಮರೇ. ಆದರೂ ಬ್ರಾಹ್ಮಣರು ಅಂತ ನಿಮಗೆ ನೀವು ಕರೆಸ್ಕೊಂಡಿರಬಹುದು, ಭಗವಂತ ನಿರಾಕಾರ ಅಂತ ಒಪ್ಕೊಂಡಿರ್ಬೋದು, ಭಗವಂತ ಶಿವ ಅಂತ ಒಪ್ಕೊಂಡಿರಬಹುದು. ಆದರೆ ಇಂದಿಗೂ ಕೂಡ ನಿಮಗೆ ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಂಸಾರಕ್ಕೋಸ್ಕರ ವೈಯಕ್ತಿಕವಾಗಿ ಯಾವುದಾದ್ರೂ ಇಚ್ಛೆಯನ್ನ ನೀವು ಭಗವಂತನ ಎದುರುಗಡೆಗಿಟ್ಟು ಆ ಇಚ್ಛೆಯನ್ನ ಸಾಕಾರ ಸಫಲ ಮಾಡಿಕೊಂಡ್ರೆ ನಿಮಗೆ ಬ್ರಾಹ್ಮಣ ಅಂತ ಹೇಳೋದಿಲ್ಲ, ನಿಮಗೆ ಭಕ್ತರಂತಾನೆ ಹೇಳ್ತಾರೆ. ಹಾಗೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಪ್ರತಿದಿನ ನಾನು ರಾಜಯೋಗವನ್ನ ಮಾಡ್ಬೇಕಾದ್ರೆ, ಬಾಬನ ಹತ್ರ ಮಾತಾಡ್ಬೇಕಾದ್ರೆ ಯಾವ ವಿಷಯದ ಬಗ್ಗೆ ನಮಗೆ ಚರ್ಚೆ ಹೆಚ್ಚಿಗೆ ಇರ್ತದೆ. ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಶಾರೀರಿಕವಾಗಿ ಕೇಳ್ತಾ ಇದ್ದೀವ, ಇಂದ್ರಿಯ ಸುಖದ ಬಗ್ಗೆ ಕೇಳ್ತಾ ಇದ್ದೀವ, ಶರೀರಧಾರಿಗಳ ಪ್ರತಿ ಕೇಳ್ತಾ ಇದ್ದೇವ, ಅಥವಾ ಯಾರೋ ನಮ್ಗೆ ನಿಂದನೆ ಮಾಡಿದ್ರು, ಸಿಟ್ಟು ಮಾಡಿದ್ರು, ಜಗಳ ಮಾಡಿದ್ರು, ಬೇಜಾರು ಮಾಡಿದ್ರು, ಇದನ್ನ ನಾವು ಕೇಳ್ತಾ ಇದ್ದೇವೆ. ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನೀವು ಪೂಜೆ ಮಾಡ್ಕೊಂಡ್ರೆ ನಿಮಗೆ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಬ್ರಾಹ್ಮಣನಾದವನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ, ಅವನು ತನಗೋಸ್ಕರ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ, ಆ ಊರಿನವರಿಗೋಸ್ಕರ, ಆ ದೇಶಕ್ಕೋಸ್ಕರ. ಯಾರ್ದೋ ಒಬ್ಬ ಭಕ್ತರ ಮನೆಗೆ ಪೂಜೆಯನ್ನ ಮಾಡ್ತಾನೆ, ಸಂಕಲ್ಪವನ್ನ ಮಾಡ್ತಾನೆ, ಅದು ಅವನಿಗೋಸ್ಕರ ಅಲ್ಲ, ಯಾರು ಪೂಜೆ ಮಾಡುವಂತ ಮಾಲೀಕನಿರ್ತಾನೆ ಅವನಿಗೋಸ್ಕರ. ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ಯಾರು? ಈ ಪ್ರಪಂಚದಲ್ಲಿ ಭಗವಂತ ಯಾವುದೇ ಮನುಷ್ಯಾತ್ಮರ, ಯಾವುದೇ ಆತ್ಮಗಳ, ಯಾವುದೇ ಪಂಚತತ್ವಗಳ ಜಡ ಮತ್ತು ಚೈತನ್ಯ ವಸ್ತುಗಳ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಆ ವಸ್ತುಗಳು, ವ್ಯಕ್ತಿಗಳು ಭಗವಂತನಿಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದಾಗ ಆ ಭಗವಂತ ನಮ್ಮ ಮೂಲಕ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು, ಅವರ ವಿಘ್ನವನ್ನು ದೂರ ಮಾಡುವಂಥದ್ದು, ಪರಿಸ್ಥಿತಿಯನ್ನ ಪರಿಹಾರ ಮಾಡುವಂಥದ್ದು, ಸಮಸ್ಯೆಗಳಿಗೆ ಸಮಾಧಾನ ಕೊಡಲಿಕ್ಕೆ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿಕೊಂಡರೆ ಮಾತ್ರ ನೀವು ಬ್ರಾಹ್ಮಣ. ನೀವೇನು ಸಂಕಲ್ಪವನ್ನ ಕಾರ್ಯವನ್ನ ಮಾಡ್ತಿರೋದು ನಿಮಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ. ಹಾಗಾದ್ರೆ ನೀವು ಉಚಿತವಾಗಿ ಮಾಡ್ಬೇಕು ಅಂತ ಭಗವಂತ ಏನು ಹೇಳೋದಿಲ್ಲ. ನೀವೇನು ಕಾರ್ಯವನ್ನ ಮಾಡ್ತಿರೋ ಆ ಬ್ರಾಹ್ಮಣನಿಗೆ ಏನಾಗ್ತದೆ ಅಂತಂದ್ರೆ ದಕ್ಷಿಣ ಸಿಗ್ತದೆ, ಫ್ರೀಯಾಗಿ ಮಾಡಲ್ಲ ಅವ್ನು ಲೌಕಿಕದಲ್ಲಿ. ಭಕ್ತರು ದೇವರಿಗಂತ ಏನ್ ತಂದಿರ್ತಾರೋ ಅಕ್ಕಿ ಸಿಗ್ತದೆ, ಅವನಿಗೆ ಹೂ ಸಿಗ್ತದೆ, ಹಣ್ಣುಗಳು ಸಿಗ್ತವೆ, ತರಕಾರಿಗಳು ಸಿಗ್ತಾವೆ, ಅವನೇನು ಫ್ರೀಯಾಗಿ ಮಾಡಲ್ಲ. ಆದ್ರೆ ಕಾರ್ಯ ಮಾತ್ರ ತನಗೋಸ್ಕರ ಮಾಡಬಾರ್ದು, ಬೇರೆಯವರು ಆರೋಗ್ಯಕ್ಕೋಸ್ಕರ, ಆಯುಷ್ಯಕ್ಕೋಸ್ಕರ. ಅಲ್ಲಿ ಸ್ಥೂಲವಾಗಿ ಶಾರೀರಿಕವಾಗಿ ತೋರಿಸಿದ್ದಾರೆ, ಯಾಕಂದ್ರೆ ಅವರಿಗೆ ಆತ್ಮದ ಜ್ಞಾನ ಇಲ್ಲ. ಇಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇರುವಂತ ಕಾರಣದಿಂದ ನಿರಾಕಾರವಾದಂತ ಪರಮಾತ್ಮನ ಶಕ್ತಿಯನ್ನ ಕಷ್ಟದಲ್ಲಿರುವಂತಹ, ಸಮಸ್ಯೆಯಲ್ಲಿರುವಂತಹ ವ್ಯಕ್ತಿಗಳಿಗೆ, ವಿಶ್ವಕ್ಕೆ, ಪಂಚತತ್ವಗಳಿಗೆ, ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಕೊಡಲಿಕ್ಕೆ ನೀವು ಮನಸ್ಸ, ವಾಚ, ಕರ್ಮಣ, ತನು, ಮನ, ಧನ, ಸಮಯ, ಸಂಕಲ್ಪದಿಂದ ನಿಮಿತ್ತರಾಗ್ತೀರಿ. ಆಗ ನೀವು ಬ್ರಾಹ್ಮಣರಾಗ್ತೀರಿ. ಆವಾಗ ಆ ಕರ್ಮದ ಫಲ ನಿಮ್ಮ ಅಕೌಂಟಲ್ಲಿ ಜಮಾ. ಇವತ್ ನಾನು ಎಲ್ಲೋ ಹೋಗ್ಬಿಟ್ಟು ಕೆಲಸವನ್ನ ಮಾಡಿ ನಾನು ಬೇಡ್ಬಿಟ್ಟು ನಾನ್ ತಿನ್ಕೊಂಡು ಬಂದ್ರೆ ನಿಮ್ಮ ಅಕೌಂಟಲ್ಲಿ ಎಲ್ಲಿಂದ ಜಮಾ ಆಗತ್ತೆ ಹೇಳಿ ನೋಡೋಣ. ನಾನು ಕೆಲಸ ಮಾಡ್ತೇನೆ, ಸರಿ, ಸಾಯಂಕಾಲ ಬರ್ಬೇಕಾದ್ರೆ ಮಸಾಲೆ ಪುರಿ, ಗೋಬಿ ಮಂಚೂರಿ ತಿನ್ಕೊಂಡು ಬರ್ತೇನೆ, ಜೋಬ್ ಖಾಲಿ, ಜಮಾ ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ. ಸರಿ, ಮನೆಗ್ ಬಂದೆ, ಖರ್ಚು ಮಾಡಿದೆ, ಯಾರಿಗೋಸ್ಕರ? ನನ್ನ ಮಕ್ಕಳಿಗೋಸ್ಕರ, ನನ್ನ ಪತ್ನಿಗೋಸ್ಕರ. ಸರಿ, ನಿಮ್ ಮಕ್ಕಳಿಗೋಸ್ಕರ ಯಾಕೆ ಖರ್ಚು ಮಾಡ್ತೀರಿ? ವಯಸ್ಸಾದ್ಮೇಲೆ ಮಕ್ಕಳು ನಿಮ್ಮನ್ನ ಸಾಕ್ಬೇಕು ಅಂತ. ಪತ್ನಿಗೋಸ್ಕರ ಯಾಕೆ ಖರ್ಚು ಮಾಡ್ತೀರಾ? ಅವ್ರು ಅಡಿಗೆ ಮಾಡ್ಕೊಡ್ಬೇಕು ಅಂತ, ಮನೆ ಕ್ಲೀನ್ ಮಾಡಿಡ್ಬೇಕು, ನಿಮ್ ಬಟ್ಟೆ ಐರನ್ ಮಾಡಿಡ್ಬೇಕು ಅಂತ. ನೀವ್ ಯಾರಿಗೂ ಏನು ಕೂಡ ಏನ್ ಮಾಡ್ತಾ ಇಲ್ಲ, ಫ್ರೀಯಾಗಿ ಏನು ಕೊಡ್ತಾ ಇಲ್ವಲ್ಲ. ಏನ್ ಇವರಿಗೆ ಸಹಾಯ ಮಾಡ್ತಿದ್ರು ಅದರ ಪ್ರತಿಯಾಗಿ ಅವರಿಂದ ನೀವೇನ್ ಮಾಡ್ತೀರಿ, ಸಹಾಯವನ್ನ ಪಡ್ಕೊಳ್ತಾ ಇದ್ದೀರಷ್ಟೇ. ಹಾಗೆ ಇಲ್ಲಿ ಪರಮಾತ್ಮನ ಶಕ್ತಿಯನ್ನ ವಿಶ್ವದ ಯಾರಿಗೆ ಏನೇನು ಬೇಕು ಸಮಯದ ಅನುಸಾರ ಕೊಡುವುದಕ್ಕೋಸ್ಕರ ಯಾವ ಆತ್ಮ ತನ್ನ ಜೀವನದ ಸಮಯವನ್ನ, ಸಂಕಲ್ಪವನ್ನ ತೆಗೆದು ಭಗವಂತನ ಕೈಯಲ್ಲಿ ಕೊಟ್ಟು, ಭಗವಂತ ಆ ಆತ್ಮವನ್ನ, ಆ ಶರೀರವನ್ನ, ಅವನ ಕರ್ಮೇಂದ್ರವನ್ನು ಉಪಯೋಗ ಮಾಡಿ ಆ ಬರುವಂತ ಕರ್ಮದ ಫಲದಿಂದ ಆ ಆತ್ಮನ ವೈಯಕ್ತಿಕ ಎಲ್ಲಾ ಲೆಕ್ಕಾಚಾರಗಳು ಕ್ಲಿಯರ್ ಆಗಿ, ಯಾವ್ದೊಂದು ಬ್ರಾಹ್ಮಣ ಯಾರ್ದೋ ಮನೆಗೆ ಪೂಜೆಗೆ ಹೋದ್ರೆ ಒಂದು ಬ್ರಾಹ್ಮಣನಿಗೆ ಊಟವನ್ನ ಕೊಡ್ತಾನೆ, ಆಮೇಲೆ ಬೇರೆಯವ್ರಿಗೆ ಊಟ.
ಮೊದಲು ದೇವರಿಗೆ ನೈವೇದ್ಯ, ಆಮೇಲೆ ಬ್ರಾಹ್ಮಣನಿಗೆ ಭೋಜನ, ಆಮೇಲೆ ಬೇರೆಯವರಿಗೆ. ಹಾಗೆ ಭಗವಂತ ಏನು ಕೊಡ್ತಾರೋ ಶಾಂತಿ ಸುಖ ನಿಮ್ಗೆ ಸಿಗ್ತದೆ, ನಿಮ್ಮ ಹೊಟ್ಟೆ ತುಂಬುತ್ತದೆ ಆತ್ಮದ್ದು. ಆತರ ಬೇರೆಯವರಿಗೆ ಕೊಡ್ಲಿಕ್ಕೆ ಎಷ್ಟು ನೀವು ನಿಮಿತ್ತರಾಗಿದ್ದೀರಿ? ಆತ್ಮೀಯರೇ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನವರೆಗೂ ಕೂಡ ಭಗವಂತನ ಎದುರುಗಡೆ ಕೂಗ್ತೀರಾ, ಅಳ್ತೀರಾ, ಬೇಡ್ತೀರಾ ಅಂತಂದ್ರೆ ವೈಯಕ್ತಿಕವಾಗಿ ಶಾರೀರಿಕವಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ಬೇಡಿದ್ರೆ ನೀವಿನ್ನೂ ಬ್ರಾಹ್ಮಣರು ಆಗಿಲ್ಲ, ನೀವಿನ್ನು ಭಿಕಾರಿಗಳೇ, ನೀವಿನ್ನು ಭಿಕ್ಷುಕರೇ, ನಿಮ್ಮತ್ತೆ ಏನು ಇಲ್ಲ. ವೈಯಕ್ತಿಕವಾಗಿ ನೀವು ಬೇಡಿದ್ರೆ ಬಾಬಾ ನಿಮ್ಗೆ ಏನು ಕೊಡೋದಿಲ್ಲ, ದಕ್ಷಿಣೆಯನ್ನ ಕೊಡೋದಿಲ್ಲ. ಹಾಗಿದೆ ಒಂದು ದಿನದಲ್ಲಿ ಇದಂ ಶರೀರಂ, ಈ ಶರೀರ, ಈ ಮನಸ್ಸು, ಈ ಸಮಯ, ಸಂಕಲ್ಪ ವಿಶ್ವ ಕಲ್ಯಾಣಕ್ಕೋಸ್ಕರ. ಬ್ರಹ್ಮ ಏನ್ ಮಾಡಿದ್ರು? ಈ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಯಾರು ಅಂತಂದ್ರೆ ಯಾರು ಬ್ರಹ್ಮಾರವರನ್ನ ಫಾಲೋ ಮಾಡ್ತಾರೋ. ಬ್ರಹ್ಮಾರವರ ಎಲ್ಲ ಇದ್ರೂ ಕೂಡ ತನ್ನದು ಅಂತ ಹೇಳಲಿಲ್ಲ ಬ್ರಹ್ಮ. ಈ ಶರೀರ ಭಗವಂತಂದು, ಈ ಧನ ಭಗವಂತಂದು, ಈ ಸಮಯ ಸಂಕಲ್ಪ ಭಗವಂತನ ಬಾಯಲ್ಲಿ ಹೇಳಿದೇನೆ ಭಗವಂತನಿಗೆ ಅವನ ಕಾರ್ಯ ಕರ್ತವ್ಯವನ್ನ ಮಾಡ್ಲಿಕ್ಕೆ ತಮ್ಮ ತನುಮನ ಸಮಯ ಸಂಕಲ್ಪವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟು ಮತ್ತೆ ಭಗವಂತ ಬಂದ್ಬಿಟ್ಟು ಅವರ ಶರೀರವನ್ನು ಉಪಯೋಗ ಮಾಡಿಕೊಟ್ರು. ಅದರ ಫಲದಿಂದ ಅವರು ಬ್ರಹ್ಮ ಆಗ್ತಾರೆ, ನಾರಾಯಣರಾಗ್ತಾರೆ. ದ್ವಾಪರ ಯುಗದಲ್ಲಿ ಆರಂಭದಲ್ಲಿ ವಿಕ್ರಮಾದಿತ್ಯನಾಗಿ ಭಕ್ತಿ ಮಾರ್ಗದ ಮೊದಲನೇ ದೇವಸ್ಥಾನವನ್ನ ಕಟ್ಟುವಂತಹ ಮೊದಲ ಭಕ್ತನಾಗ್ತಾರೆ. ಕಾರಣ ವರ್ತಮಾನ ಸಮಯದಲ್ಲಿ ಭಗವಂತನಿಗೆ ಅವರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರೋದಕ್ಕೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಗೌರವಯುತವಾಗಿ ನೀವು ಪಾಸ್ ಆಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಎಲ್ಲಾ ವೆರೈಟಿ ಖಜಾನೆಗಳು ಇರಬೇಕು. ನಮ್ಗೆ ಗೊತ್ತಿದೆಯಲ್ವಾ, ಕೊರೋನಾ ಬಂತು, ಚೆನ್ನಾಗಿರ್ಬೇಕು, ನಿಮ್ಮಲ್ಲಿ ಅಕ್ಕಿ ಇರಬೇಕು, ಬೇಳೆ ಇರಬೇಕು, ಮನೆ ಇರಬೇಕು, ಕರೆಂಟ್ ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಬಟ್ಟೆ ಇರಬೇಕು. ಎಲ್ಲಾ ಚೆನ್ನಾಗಿದ್ರೆ ಮತ್ತೆ ಜೀವನ ಚೆನ್ನಾಗಿ ಮಾಡ್ಬೋದಲ್ವಾ? ಎಲ್ಲಾ ವಸ್ತುಗಳು ಚೆನ್ನಾಗಿರ್ಬೇಕು, ಮನೇಲಿರುವಂತ ವ್ಯಕ್ತಿಗಳು ಕೂಡ ಚೆನ್ನಾಗಿರ್ಬೇಕಾಗ್ತದೆ. ಹಾಗೆ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ಸಮಯದ ಅನುಸಾರ, ಎಷ್ಟು ಕಡಿಮೆ ಸಮಯ ಇದೆ ಅದರ ಅನುಸಾರದಲ್ಲಿ ಪ್ರತಿಯೊಂದು ಆತ್ಮನ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ಜಮಾ ಆಗಿದೆ ಅಂತ ಬಾಬಾ ನೋಡ್ತಾ ಇದ್ದಾರೆ. ಕೆಲವೊಂದು ಆತ್ಮಗಳಲ್ಲಿ ಮಾತ್ರ ಜಮಾ ಚೆನ್ನಾಗಿದೆ ಅಂತೆ, ಕೆಲವರಲ್ಲಿ ಸಾಧಾರಣ ಅಂತೆ, ಕೆಲವರಲ್ಲಿ ಮೈನಸ್ ಅಂತ. ಅದು ನಿಮ್ಗೆ ಗೊತ್ತು. ಅದ ಹೆಂಗ್ ಗೊತ್ತಾಗತ್ತೆ ಅಣ್ಣವ್ರೆ? ಸಿಂಪಲ್. ಭಗವಂತನ ಮಗು ಆದ್ಮೇಲೂ ಕೂಡ ಇನ್ನು ಅಳ್ತಾ ಇದ್ದೀರಿ, ಇನ್ನು ಕೂಗ್ತಾ ಇದ್ದೀರಿ, ಬೊಬ್ಬೆ ಹೊಡಿತಾ ಇದ್ದೀರಿ, ಕೈ ಹಿಂಗಿಟ್ಕೊಂಡಿದ್ದೀರಿ ಅಂತಂದ್ರೆ ಇನ್ನು ಬೇಡ್ತಾ ಇದ್ದೀರಿ ಅಂತಾನೆ ಅರ್ಥ. ಅಂದ್ರೆ ನೀವು ಮೈನಸ್ ಅಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ಯಾರಿಗೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಮೈ ಮೇಲೆ ಅರ್ಧ ಕೆಜಿ ಬಂಗಾರ ಇರ್ಬೋದು, 4 ಕೋಟಿ ರೂಪಾಯಿ ಮನೇಲಿ ಇರ್ಬೋದು, 50,000 ರೂಪಾಯಿ ಸೋಫಾ ಮೇಲೆ ಕುಂತಿರ್ಬೋದು. ಬಾಬಾ ಕೊಡು ಬೇಡಿದ್ರಿ ಭಿಕ್ಷುಕರೇ. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ದೇವಸ್ಥಾನದ ಹೊರಗಡೆ ಒಬ್ಬ ಭಿಕ್ಷುಕ ಕುಂತಿರ್ತಾನಂತೆ, ಒಳಗಡೆ ಹೋಗುವಂತ ಭಕ್ತನಿಗೆ ಕೇಳ್ತಾನಂತೆ, ನನಗೆ 1 ರೂಪಾಯಿನ ಕೊಡು ಅಂತ. ಅವನು 1 ರೂಪಾಯಿನ ಕೊಡ್ತಾನೆ, ಆ ಭಿಕ್ಷುಕನಿಗೆ ದಾನಿ ಆಗ್ತಾನೆ. ಅದು ಒಳಗಡೆ ಹೋಗ್ಬಿಟ್ಟು ದೇವ್ರ ಹತ್ರ, ದೇವ್ರೇ ಇವತ್ತು ನಾನು ಯಾವ್ದೋ ಮೀಟಿಂಗ್ ಹೋಗ್ತಿದ್ದೇನೆ, ನನಗೆ 1 ಕೋಟಿ ರೂಪಾಯಿ ಲಾಭ ಬರುವಾಗ ಮಾಡ್ಕೋ ಅಂತ ಕೇಳ್ತಾನ. ಆ ಭಗವಂತ ಕೇಳ್ತಾರೆ, ಯಾರು ದೊಡ್ಡ ಭಿಕ್ಷುಕ ಅಂತ ಕೇಳ್ತಾನೆ ಅಲ್ವಾ ಆತ್ಮೀಯರೇ? ಇವತ್ತು ಆ ತಂದೆಯ ಮಗುವಾಗಿ, ಅವನಿಗೆ ಅಧಿಕಾರಿಯಾಗಿ, ಅವನು ನಮಗೆ ಅವನಲ್ಲಿರುವಂತ ಆಸ್ತಿಯನ್ನು ಕೊಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಾಗ ಇನ್ನೂ ನಾವು ಅವನ ಹತ್ರ ಶಾಂತಿ ಕೊಡು, ಪ್ರೀತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಬೇಡ್ತಾ ಇದ್ದೀವಿ ಅಂತಂದ್ರೆ ಏನರ್ಥ? ಅವನ ಆಸ್ತಿಯನ್ನ ಯಥಾರ್ಥವಾಗಿ ಉಪಯೋಗ ಮಾಡಿಕೊಂಡು ನೀವು ಇನ್ನೂವರೆಗೂ ಕೂಡ ಅದನ್ನ ಜಮಾ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಜಮಾ ಇದ್ದಿದ್ರೆ ಎಂದೂ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಯಾರೆಲ್ಲ ಹಣ ಇರ್ತದೋ, ಮಕ್ಕಳ ಮದುವೆ ಬಂತು, ಏನ್ ತೊಂದ್ರೆ ಇಲ್ಲ, ಹಣ ಇದೆ, ಖರ್ಚು ಮಾಡೋಣ, ಮಗಳ ಮದುವೆ ಮಾಡೋಣ. ಮಕ್ಕಳು ದೊಡ್ಡವರಾಗಿದ್ದಾರೆ, ಶಿಕ್ಷಣ ಆಗ್ಬೇಕು, ಸ್ಕೂಲಿಗೆ ಆಗ್ಬೇಕು, ಸರಿ, ಯಾವ್ದು ಕಾಲ ಚೆನ್ನಾಗಿ ಓದಪ್ಪ, ಫೀಸ್ ನಾನು ಕೊಡ್ತೇನೆ. ಯಾಕೆ? ಹಣ ಇದೆ, ಉಳಿತಾಯ ಆಗಿದೆ, ವ್ಯರ್ಥ ಖರ್ಚನ್ನ ಮಾಡಿಲ್ಲ, ಸಮಯದ ಅನುಸಾರದಲ್ಲಿ ಸಂಪಾದನೆ ಮಾಡಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ವರ್ತಮಾನ ಸಮಯದಲ್ಲಿ ಜನ ಸಂಪಾದನೆ ಚೆನ್ನಾಗಿ ಮಾಡ್ತಾರೆ. ಹಳೆ ಕಾಲದಲ್ಲಿ ಒಬ್ರು ಸ್ಕೂಲ್ ಟೀಚರ್ ಆಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ 700-800 ಸಂಬಳ, ಎಷ್ಟು ಖುಷಿ ಇರ್ತೈತೆ ಅವ್ರಿಗೆ. ಅವ್ರು ಜನ್ಮ ಕೊಟ್ಟಿರುವಂತ ಮಕ್ಕಳಿಗೆ ಸಂಬಳ ಎಷ್ಟು ಅಂದ್ರೆ 1,00,000 ಅಂತ ಹೇಳ್ತಾರೆ.
ಎಷ್ಟು ಹೇಳ್ತಾರೆ? 1.5 ಲಕ್ಷ. ಕರೆಕ್ಟ್ ಆಗಿ ಕೇಳ್ತಾ ಹೋಗಿ. 700 ರೂಪಾಯಿ ಸಂಬಳ ಸ್ಟಾರ್ಟ್ ಆಗ್ಬಿಟ್ಟು ರಿಟೈರ್ಮೆಂಟ್ 60 ವರ್ಷಕ್ಕೆ 35,000 ರೂಪಾಯಿ ಸಂಬಳ ಇರುವಂತ ವ್ಯಕ್ತಿ ಹತ್ರ ಮಾತಾಡ್ಸಿದ್ರೆ ನಿಮ್ಮ ಏನಿದೆ ಅಂತಂದ್ರೆ, ನನ್ನ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಂಡಿದ್ದೇನೆ ಅಣ್ಣವರೇ ಅಂತ ಹೇಳ್ತಾರ. ಇವತ್ತು IT ಕಂಪನಿ ಜಾಯಿನ್ ಆಗಿರುವಂತ ಒಬ್ಬ ವ್ಯಕ್ತಿಗೆ ಸಂಬಳ ಇಷ್ಟು ಅಂತಂದ್ರೆ 1.5-2 ಲಕ್ಷ ತಿಂಗಳಿಗೆ ಅಂತ ಹೇಳ್ತಾನೆ, ವರ್ಷಕ್ಕಲ್ಲ. 25 ಲಕ್ಷ ವರ್ಷಕ್ಕೆ ಅಂತ ಹೇಳ್ತಾನೆ ಸಂಬಳ. ಸರಿ, ಏನ್ ಮಾಡ್ಕೊಂಡಿದ್ಯಾ ಅಂತಂದ್ರೆ ಮನೆ ಮಾಡ್ಕೊಂಡಿದೀನಿ ಅಂತ. ಫಲಿತಾಂಶ ಏನು ಅಂತಂದ್ರೆ 3 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ. ಕಾರಿದೆ, ಕಾರಿನ ಮೇಲೆ 25 ಲಕ್ಷ ರೂಪಾಯಿ ಸಾಲ. ಅರ್ಥ ಏನು? ಸಂಪಾದನೆ ಇದೆ, ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಸಾಲ ಇದೆ. ಇದು ವರ್ತಮಾನ ಸಮಯದ ಮನುಷ್ಯಾತ್ಮರ ಜೀವನಾತ್ಮೀಯರೇ. ಈಗ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಭಗವಂತನ ಮಗು ಆದ್ಮೇಲೂ ಕೂಡ ನಾನು ಯಥಾರ್ಥವಾಗಿ ರಾಜಯೋಗ ಮಾಡಿಲ್ಲ, ನಾನು ಈಶ್ವರಿ ಸೇವೆ ಮಾಡಿಲ್ಲ, ವಿಶ್ವಕ್ಕೆ ಸಹಯೋಗವನ್ನ ಕೊಟ್ಟಿಲ್ಲ ಭಗವಂತನ ಕಾರ್ಯದಲ್ಲಿ ಅಂತಂದ್ರೆ ನಿಮಗೆ ಚಿಂತೆಗಳು, ಅಶಾಂತಿ, ದುಃಖ, ಸಮಸ್ಯೆ, ವಿಘ್ನಗಳು ಖಂಡಿತವಾಗ್ಲೂ ಹೆಚ್ಚಿಗೆ ಆಗತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಏನು ಅಂತಂದ್ರೆ, ಅಣ್ಣವ್ರು 20 ವರ್ಷ ಆಯ್ತಪ್ಪ, ಇಲ್ಲಿ ಶಾಂತಿ ಕಾಣ್ತಾನೇ ಇಲ್ಲ, ಸುಖ ಇಲ್ಲವೇ ಇಲ್ಲ, ಸಮಸ್ಯೆಗಳು ಮೊದಲಿಗಿಂತ ಜಾಸ್ತಿ ಆಗಿದಾವೆ. ಮೊದಲು ಲೌಕಿಕ ಪರಿವಾರದವ್ರು ಮಾತ್ರ ಇತ್ತು, ಇವಾಗ ಲೌಕಿಕ ಪರಿವಾರದಲ್ಲೂ ಇದೆ. ಯಾಕೆ? ಇನ್ ಸಂಪಾದನೆ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲು ಲೌಕಿಕ ಪರಿವಾರದವರು ಸುದ್ದಿ ಮಾತ್ರ ಮಾತಾಡ್ತಿದ್ವಿ, ಇವಾಗ ಅಲೌಕಿಕ ಪರಿವಾರದವರು ಸುದ್ದಿ ಮಾತಾಡ್ತಾರೆ. ಆ ಸೆಂಟರ್ ನಲ್ಲಿ ಹೀಗಂತೆ, ಈ ಸೆಂಟರ್ ನಲ್ಲಿ ಹೀಗಂತೆ, ಈ ಅಕ್ಕವ್ರು ಹಾಗೆ, ಆ ಸ್ಟೂಡೆಂಟ್ಸ್ಗಳು ಹೀಗೆ ಹೀಗೆ ಬೇರೆಯವರ ನಿಂದನೆಯನ್ನ ಮಾಡಿ, ಬೇರೆಯವರ ಪಾತ್ರವನ್ನ ಮಾಡಿ, ಆ ಪಾತ್ರವನ್ನ ನೋಡ್ಬಿಟ್ಟು ಬಾಯಲ್ಲಿ ಮಾತಾಡ್ಕೊಳ್ಳೋದು, ಇನ್ನೊಬ್ರಿಗೆ ತಿಳಿಸೋದು, ಇದೇ ರೀತಿ ಮಾಡಿದ್ರೆ ಸಂಪಾದನೆ ಆಗತ್ತ ಆತ್ಮೀಯರೇ? ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಇವತ್ತು ಭಗವಂತ ಹೇಳ್ತಾರೆ, ಇಷ್ಟು ದೊಡ್ಡ ಮಾಡಿರುವಂತ ನನ್ನ ಮಕ್ಕಳನ್ನ, ಇಷ್ಟು ವರ್ಷದ ಮಕ್ಕಳ ಸಾಧನೆ ಏನು, ಅವ್ರವ್ರ ಅಕೌಂಟ್ ಅಲ್ಲಿ ಯಾವ ರೀತಿ ಜಮಾ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಜಮಾ ಮಾಡ್ಕೊಂಡಿದ್ರೆ ಹೆಂಗ್ ಗೊತ್ತಾಗ್ತದೆ? ಜಮಾ ಇದ್ರೆ ಹೆಂಗ್ ಗೊತ್ತಾಗುತ್ತೆ? ಸಿಂಪಲ್. ನಿಮ್ಮ ಹಣ ಚೆನ್ನಾಗಿದ್ರೆ, ಮನೆ ಹೊರಗಡೆ ಒಂದ್ ಚಪ್ಲಿ, ಮನೆ ಒಂದ್ ಚಪ್ಲಿ, ಒಳಗಡೆಗೆ ಮನೆ ಹಿಂದ್ಗಡೆ ಹೋಗ್ಲಿಕ್ಕೆ ಇನ್ನೊಂದ್ ಚಪ್ಲಿ ಇರ್ತದೆ, ದೇವ್ರ ಕಡೆ ಓಡಾಡ್ಲಿಕ್ಕೆ ಒಂದು ಚಪ್ಲಿ ಇರ್ತದೆ, ಅಡಿಗೆ ಮನೆಯಲ್ಲಿ ಇನ್ನೊಂದು ಇರ್ತದೆ. ಮೊದ್ಲಿನ ಕಾಲದಲ್ಲಿ ಒಂದು ಪುರುಷ ಅಥವಾ ಮಹಿಳೆ ಹೊಲದ ಕೆಲಸ ಮಾಡ್ಬೇಕು, 8 ದಿನ 10 ದಿನಕ್ಕೆ ಒಂದ್ಸಲ ಸ್ನಾನ ಮಾಡೋರು. ಇವತ್ತು ದಿನಕ್ಕೆ 4 ಸಲ ಬಟ್ಟೆ ಚೇಂಜ್ ಮಾಡ್ತಾರೆ. ಬೆಳಿಗ್ಗೆ ಇದ್ದಾಗ ಒಂದು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು, ಬಾಬನ್ ಮನೆ ಹೋಗ್ಬೇಕಾದ್ರೆ ಒಂದು, ಮಲ್ಕೊಳ್ಬೇಕಾದ್ರೆ ಒಂದು, ಅಡಿಗೆ ಮಾಡ್ಬೇಕಾದ್ರೆ ಒಂದು, ಅಲ್ವಾ? ಚೇಂಜ್ ಮಾಡ್ತಾರೋ ಮಾಡಲ್ವೋ? ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾರೆ, ಇಷ್ಟು ಹಣ ಹೆಚ್ಚಿಗೆ ಆಗ್ತಾ ಹೋಗ್ತದೋ, ಸಾಧನಗಳು ಹೆಚ್ಚಿಗೆ ಆಗ್ತವೆ. ಹಾಗೆ ನಿಮ್ಮಲ್ಲಿ ಜಮಾ ಆದ ಹಾಗೆ ಒಂದು ದಿನದ 24 ಗಂಟೆಯಲ್ಲಿ ಭಗವಂತನ ಜೊತೆಯಲ್ಲಿ ನೀವು ಕಳೆಯುವಂತ ಸಮಯ, ಭಗವಂತನನ್ನು ಉಪಯೋಗ ಮಾಡುವಂತ ಸಮಯ, ಭಗವಂತನ ಜೊತೆಯಲ್ಲಿ ಇರುವಂತ ಸಮಯ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತದೆ. ಪ್ರತಿದಿನ ಭಗವಂತ ನಿಮಗೆ ಬೆಳಿಗ್ಗೆ ಇದ್ದಾಗ್ಲೇ ಗುಡ್ ಮಾರ್ನಿಂಗ್ ಅಂತ ಪ್ರೀತಿಯಿಂದ ಅಲಾರಾಮ್ ಅನ್ನ ಬಾರಿಸ್ಬಿಟ್ಟು ಏಳಿಸ್ತಾರೆ. ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದಾಗ ಫಸ್ಟ್ ಬಾಬನ ಜೊತೆ ಗುಡ್ ಮಾರ್ನಿಂಗ್ ಹೇಳ್ತೀರಾ? ಖುಷಿ ಖುಷಿಯಿಂದ ಹೇಳ್ತೀರಾ? ಅಯ್ಯೋ ಯೋಗೇಶ್ ಅಣ್ಣ ಬಂದಿಲ್ಲ ಅಂತ ಫೋನ್ ಮಾಡ್ತಾರ ಅಮೃತ ವೇಳೆಗೆ ಅಂತ ಬಿಟ್ಟು ಯೋಗೇಶ್ ಅಣ್ಣಿಗೋಸ್ಕರ ಎದ್ ಕೂತ್ಕೊಳ್ತಿರೋ, ವಿಡಿಯೋ ಆನ್ ಮಾಡ್ಬಿಟ್ಟು ಯೋಗೇಶ್ ಅಣ್ಣಿಗೆ ಗೊತ್ತಾಗ್ತಿದೆ ಅಂತ ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಿರೋ ಅಲ್ವಾ? ಯಾರಿಗೋಸ್ಕರ ಅಮೃತ ವೇಳೆಗೆ ಮಾಡ್ತೀನಿ ಅಂತ ಬಿಟ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಬೆಳಿಗ್ಗೆ ಚಿಕ್ಕ ಮಗುಗೆ ಹೇಗೆ ತಾಯಿ ತಂದೆಯಿಂದ ಪಾಲನೆ ಸಿಗತ್ತೆ, ಹಾಗೆ ಅಮೃತ ವೇಳೆಯಲ್ಲಿ ತಂದೆಯಿಂದ ಪಾಲನೆ ಪಡ್ಕೊಳ್ತಾ ಇದ್ದೀರಾ? ಆ ದಿನಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ, ಗುಣಗಳನ್ನ ಪಡ್ಕೊಳ್ತಾ ಇದ್ದೀರಾ? ಅಮೃತ ವೇಳೆ ಇದು ಕುತ್ಕೊಂಡ ಮೇಲೆ ಎದ್ದ ನಂತರದಲ್ಲಿ ಆ ಒಂದು ಶಕ್ತಿಯ ಅನುಭೂತಿ ಆಗತ್ತಾ? ಬೆಳಿಗ್ಗೆ ಎದ್ದಾಗ ಶರೀರ ಎಷ್ಟು ಭಾರ ಇರ್ತದೆ, ಅದೇ ಶರೀರವನ್ನು ಬೆಳಿಗ್ಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ, ಹಲ್ಲುಜ್ಜಿದಾಗ, ಮುಖ ತೊಳೆದಾಗ, ಸ್ನಾನ ಮಾಡಿದಾಗ, ಸ್ವಚ್ಛವಾಗಿರೋ ಬಟ್ಟೆ ಹಾಕೊಂಡಾಗ, ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ ಕೊಟ್ಟಾಗ, ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಎಷ್ಟು ಯೋಗ್ಯತೆ, ಶಕ್ತಿ ನೀವು ಕೊಡ್ತೀರೋ, ಹಾಗೆ ಆ ದಿನ ಪೂರ್ತಿ ಕರ್ಮವನ್ನ ಮಾಡುವಂತ ಶಕ್ತಿ ಆತ್ಮಕ್ಕೆ ಬೆಳಿಗ್ಗೆ ತುಂಬಿಕೊಳ್ತೀರಾ? ಆ ನಂತರದಲ್ಲಿ ಭಗವಂತ ನಮಗೆ ಮುರಳಿಯ ಮೂಲಕ ಜ್ಞಾನವನ್ನ ಕೊಡ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ. ಭಗವಂತ ಹೇಳ್ತಾರೆ, ಮಕ್ಕಳೇ ನಾನು ಪರಂಧಾಮದಿಂದ ಬರ್ತೇನೆ. ನಾವು ಕೆಲವೊಂದ್ಸಲ ಫೋನ್ ಮಾಡ್ತೀವಿ ಕೆಲವೊಂದು ಆತ್ಮಗಳಿಗೆ, ಅಕ್ಕೋರೆ ಇಲ್ಲಿ ಪ್ರೋಗ್ರಾಮ್ ಇದೆ ಬನ್ನಿ. ಅಯ್ಯೋ ಅಣ್ಣವ್ರೆ ತುಂಬಾ ದೂರ ಆಗತ್ತೆ. ಓ ತುಂಬಾ ದೂರ ಇದೆ, ತುಂಬಾ ಒಳ್ಳೆಯದು. ಪರಂಧಾಮ ಏನಿದೆ ಪಕ್ಕದಲ್ಲೇ ಇದೆಯಲ್ವಾ?
ಪಕ್ಕದಲ್ಲೇ ಇದೆ ಪರಂಧಾಮ ಅಲ್ವಾ? ನಿಮ್ಮ ಮನೆ ಮಾತ್ರ ತುಂಬಾ ದೂರ. ನಾವು ನಮ್ಮೂರಿಂದ ಬೇರೆ ಊರುಗಳಿಗೆ 1000 ಕಿಲೋಮೀಟರ್ ದೂರ, 500 ಕಿಲೋಮೀಟರ್ ದೂರ ಹೋಗಿರ್ತೀವಿ ಸೇವೆಗೋಸ್ಕರ. ನಮ್ಗೆ ಸೇವೆ ಮಾಡುವಂತ ಸ್ಥಳ ತುಂಬಾ ಹತ್ರ, ಪಕ್ಕದಲ್ಲೇ, ಪಕ್ಕದ ಕೋಣೆ. ನಿಮಗೆ ಮಾತ್ರ ಅರ್ಧ ಗಂಟೆ 1 ಗಂಟೆ ಬಸ್ಸಲ್ಲಿ ಬರ್ಲಿಕ್ಕೆ ಅಯ್ಯೋ ಅನ್ನೋರು ತುಂಬಾ ದೂರ. ಓ, ತುಂಬಾ ಒಳ್ಳೆ ಇತ್ತು. ಅದೇ ಬೇರೆ ಊರಿಗೆ ಹೋದಾಗ ಯಾರ್ದೋ ಮನೇಲಿ ಮದುವೆ ಇದ್ರೆ, ಎಂಗೇಜ್ಮೆಂಟ್ ಇದ್ರೆ, ಬರ್ತ್ಡೇ ಪಾರ್ಟಿ ಇದ್ರೆ, ಶೋ ಇದ್ರೆ ಅವಾಗೆಲ್ಲ ಆಗ್ತದೆ. ನೋಡಿ ನಮ್ಮ ಮನೋಸ್ಥಿತಿ ಹೆಂಗಿರ್ತದೆ ಅಂತ. ಅಂದ್ರೆ ನಮಗೆ ಆ ಒಂದು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕಾರಣಗಳನ್ನು ನಾವ್ ಹೇಳ್ತೀವಿ. ಇದು ಬಾಬಾ ಹೇಳ್ತಿದ್ದಾರೆ ನಮಗೆ ಮುರಳಿಗಳಲ್ಲಿ. ನನ್ನ ನೇಚರು, ನನ್ನ ಸಂಸ್ಕಾರ, ನನ್ನ ಗುಣಲಕ್ಷಣಗಳು ನನ್ನದೊಂದು ಎಲ್ಲಿಂದ ಬಂತ ಆತ್ಮೀಯರೇ? ಬಾಬನ ಮಗು ಆದ್ಮೇಲೆ ನಿಮ್ಮದು ಅಂತ ಇದೆಯಾ? ಬ್ರಾಹ್ಮಣನಾಗುವಂತ ಮೊದಲು ಲೌಕಿಕದಲ್ಲಿ ಯಾರ ಮನೆ ಬೇಕಾದ್ರೂ ಊಟ ಮಾಡಿರ್ಬೋದು, ಬ್ರಾಹ್ಮಣನಾದ್ಮೇಲೆ ಊಟ ಮಾಡುವಂಗಿಲ್ಲ. ಅದನ್ನ ಮೊದಲು ಮೀನು ನಾನ್ ವೆಜ್ ತಿಂದಿರ್ಬೋದು, ಆದ್ಮೇಲೆ ತಿನ್ನುವಂಗಿಲ್ಲ. ಅದ ಮೊದಲು ಸೂಟ್ ಬೂಟ್ ಹಾಕೊಂಡಿರ್ಬೋದು, ಬ್ರಾಹ್ಮಣ ಆದ್ಮೇಲೆ ಪಂಜೆನೆ ಉಡ್ಬೇಕು, ಟವಲ್ ಹಾಕೊಳ್ಬೇಕು. ಒಂದು ಹೇಗೆ ಬೇಕಾದ್ರೂ ಕ್ರಾಪ್ ಮಾಡ್ಕೊಂಡಿರ್ಬೋದು, ಈಗ ಜುಟ್ಟು ಬಿಡ್ಲೇಬೇಕು. ಒಂದು ಏನು ಬೇಕಾದ್ರೂ ಹೇಳಿರ್ಬೋದು, ಈಗ ಮಂತ್ರವನ್ನೇ ಏನ್ ಮಾಡ್ಬೇಕು ಹೇಳ್ಬೇಕಾಗ್ತದೆ. ಇಲ್ಲ, ಬ್ರಾಹ್ಮಣನಾದ ಮೇಲೆ ಫಾಲೋ ಮಾಡ್ಬೇಕಾದಂತ ನಿಯಮಗಳು. ಹಾಗೆ ನಿಮ್ಮನ್ನ ಬ್ರಹ್ಮಕುಮಾರ ಕುಮಾರ ಅಂತ ಹೇಳಿ, ಕುಮಾರಿ ಅಂತ ಹೇಳ್ಕೊಳ್ತೀರಿ ಅಂತ ನನ್ನ ಮೇಲೆ ಏನು ನಿಯಮಗಳಿದ್ದಾವೆ ಅದನ್ನು ಫಾಲೋ ಮಾಡ್ಲೇಬೇಕಾಗ್ತದೆ. ಅಷ್ಟು ದೂರದಿಂದ ಪ್ರತಿದಿನ ಮಕ್ಕಳ ಕಡಿಮೆತನವನ್ನ ತಿಳ್ಕೊಂಡು, ತಪ್ಪನ್ನ ತಿಳ್ಕೊಂಡು ಅಷ್ಟು ದೂರದಿಂದ ಬಂದ್ಬಿಟ್ಟು ನಾನೇನ್ ಮಾಡ್ತೇನೆ, ಅಷ್ಟು ಶಿಕ್ಷಣವನ್ನ ಕೊಡ್ತೇನಲ್ಲ. ಈ ಭಾಗ್ಯ ಪ್ರಪಂಚದಲ್ಲಿ ಬೇರೆ ಯಾರಿಗಾದ್ರೂ ಇದೆಯಾ? ಇದು ಅಷ್ಟೇ ಸೀರಿಯಸ್ ಆಗಿ ನೀವು ಆ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದೀರಾ? ಆ ಮುರಳಿಯನ್ನು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಬೆಳಿಗ್ಗೆ ಎದ್ದು ತಾಯಿ ತಂದೆಯಿಂದ ಪಾಲನೆ ಪಡ್ಕೊಳ್ತೀರಾ ಆತ್ಮಕ್ಕೆ, ಆಮೇಲೆ ಮುರಳಿಯ ಮೂಲಕ ಶಿಕ್ಷಣ ಪಡ್ಕೊಳ್ತೀರಾ. ಆ ನಂತರದಲ್ಲೂ ನಾನು ಕೈ ಬಿಡೋದಿಲ್ಲ ಮಗು. ಮುಂದೆ ಕರ್ಮಕ್ಷೇತ್ರಕ್ಕೆ ಹೋಗ್ತೀಯ ನೀನು. ಬೆಳಿಗ್ಗೆ ನಾವು ಅಮೃತ ವೇಳೆ ಯೋಗ ಮಾಡ್ತೀವಿ, ಆಮೇಲೆ ಮುರಳಿ. ಅದಾದ್ಮೇಲೆ ಕರ್ಮಕ್ಷೇತ್ರಕ್ಕೆ ಹೋಗ್ತೀವಲ್ಲ ನೋಡಿ. ಶರೀರಕ್ಕೂ ನಾವು ಬೆಳಿಗ್ಗೆ ಏನ್ ಮಾಡ್ತೀವಿ, ಮೊದಲು ಸ್ವಚ್ಛತೆ, ಹೌದಾ? ಒಳಗಡೆನೂ ಸ್ವಚ್ಛ ಮಾಡಿದ್ವಿ, ಹೊರಗಡೆನೂ ಸ್ವಚ್ಛ ಮಾಡಿದ್ವಿ, ಕ್ಲೀನ್ ಬಟ್ಟೆ ಹಾಕೊಂಡ್ವಿ. ಮುಂದೆ ಏನ್ ಮಾಡ್ತೀವಿ, ಶರೀರಕ್ಕೆ ಆಹಾರ ಕೊಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಹೊಲಕ್ಕೋ, ಡ್ಯೂಟಿಗೋ, ಆಫೀಸಿಗೋ, ವ್ಯಾಪಾರಕ್ಕೋ ಎಲ್ಲ ಹೋಗ್ತೀವಿ. ಹಾಗೆ ಅಥವಾ ಹೆಣ್ಣು ಮಕ್ಕಳಿಂದ ಮನೆ ಕೆಲಸದಲ್ಲಿ ತೊಡಸ್ಕೊಳ್ತಾರೆ. ಆ ಕೆಲಸ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಂದು ಕರ್ಮವನ್ನ ಬಾಬಾ ಹೇಗೆ ಮಾಡ್ಲಿ ಅಂದಾಗ ಬಾಬಾ ಮತವನ್ನ ಕೊಡ್ತಾರಂತೆ. ಗುರುವಾಗಿ ಶ್ರೀಮತವನ್ನ ಕೊಡ್ತಾರೆ. ಹೇಗ್ ಮಾಡ್ಬೇಕು, ಆತ್ಮನಾಗಿ ಮಾಡು, ತಂದೆಯ ನೆನಪಿನಲ್ಲಿ ಮಾಡು, ಎದುರುಗಡೆಯವರು ಒಳ್ಳೆಯದಕ್ಕೋಸ್ಕರ ಮಾಡು, ಅವ್ರ ಬಗ್ಗೆ ಶುಭ ಭಾವನೆ ಇಟ್ಕೋ. ಇಷ್ಟು ವಿಷಯವನ್ನ ನಮ್ಗೆ ತಿಳಿಸ್ತಾರೆ ಬಾಬಾ. ಕೇವಲ ಮತವನ್ನಷ್ಟೇ ಕೊಡೋದಿಲ್ಲ, ಕರ್ಮ ಮಾಡ್ಬೇಕಾದ್ರೆ ನನ್ನ ಜೊತೆಯಲ್ಲೂ ಇರ್ತೇನೆ. ಕೆಲವೊಂದ್ಸಲ ಮಕ್ಕಳಿಗೆ ಕಷ್ಟವಾದಾಗ ನಾನೇ ಆ ಶರೀರವನ್ನ ಪ್ರವೇಶ ಮಾಡ್ಬಿಟ್ಟು ಅವರಿಗೆ ಆ ಕೆಲಸವನ್ನ ಮಾಡಿಕೊಡ್ತೇನೆ. ಆ ಸಮಯದಲ್ಲಿ ಮಕ್ಕಳಿಗೆ ಬೇಕಾದ ಶಕ್ತಿಯನ್ನು ಕೂಡ ನಾನು ಕೊಡ್ತೇನೆ. ಅದಕ್ಕಾಗಿ ಈ ರೀತಿ ನೀವು ನಿರಂತರವಾಗಿ ಭಗವಂತನ ಜೊತೆಲಿ ಇಟ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ. ಹೇಳುವುದು ಬಾಬನ್ ಜೊತೆ, ಮಲ್ಗೋದು ಬಾಬನ್ ಜೊತೆ, ಮಾತಾಡೋದು ಬಾಬನ್ ಜೊತೆಗೆ, ಅಳೋದು ಬಾಬನ್ ಜೊತೆಗೆ, ಡ್ಯಾನ್ಸ್ ಮಾಡೋದು ಬಾಬನ್ ಜೊತೆಗೆ, ಊಟ ಮಾಡೋದು ಬಾಬನ್ ಜೊತೆಗೆ, ಮಲ್ಕೊಳ್ಳೋದು ಬಾಬನ್ ಜೊತೆಗೆ. ಬಾಬನ್ ಜೊತೆ ಮಲ್ಗಿಲ್ಲ ಅಂತಂದ್ರೆ ರಾತ್ರಿ ಕೆಟ್ಟ ಸ್ವಪ್ನಗಳು ಬರ್ತಾವೆ, ವಿಕಾರಗಳು ಬಂದ್ಬಿಡ್ತಾವೆ. ಈ ರೀತಿ ಪ್ರತಿಯೊಂದು ಕರ್ಮದಲ್ಲೂ ಪೂರ್ತಿ ದಿನ ಪರಮಾತ್ಮನ ಪ್ರೀತಿಯ ಅನುಭವ ಹೇಳುವಂತದ್ದು ಆಗ್ತಾ ಇದೆಯಾ? ಯಾರಾದ್ರೂ ಬಿಸ್ನೆಸ್ಸಿಗೆ ಹೋದಾಗ ತಕ್ಷಣ ಸ್ಮೃತಿ ಬಂದ್ಬಿಡ್ತದ, ನಾನು ಮಾಲೀಕ. ನರ್ಸ್ ಆಗ್ಬಿಟ್ಟು ಅಲ್ಲಿ ಆಫೀಸಿಗೆ ಹೋಗಿ, ಅಲ್ಲಿ ಡಾಕ್ಟರ್ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಆ ಡ್ರೆಸ್ ಹಾಕೊಂಡ ತಕ್ಷಣದಲ್ಲಿ ಆ ಸ್ಮೃತಿ ಹೊರಗಡೆ ಬಂದ್ಬಿಡ್ತದೆ. ಮಾತೆ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣದಲ್ಲಿ ಅವ್ರು ಗೃಹಿಣಿ ಆಗೇ ಬಿಡ್ತಾ. ಹೌದು ತಾನೆ? ಮಗು ಎದುರುಗಡೆ ಬಂದ ತಕ್ಷಣದಲ್ಲಿ ತಾಯಿ ಆಗ್ಬಿಡ್ತಾಳೆ. ಆ ಒಂದು ಕೆಲಸ ಕಾಲಕ್ಕೆ ತಕ್ಕಾಗಿ ಆ ಗುಣಗಳನ್ನ ಅವ್ರು ಹೇಗೆ ವಿಮರ್ಶೆ ಮಾಡ್ಕೊಳ್ತಾರ. ಹಾಗೆ ನಾವು ಕಾರ್ಯ ಮಾಡ್ಬೇಕಾದ್ರೆ ನಾನು ಆತ್ಮ ಹೇಳುವಂತ ಸ್ವರೂಪ ಇರುತ್ತೆ. ಬಾಬಾ ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ ಅಂತ ಬಾಯಿಲಿ ಹೇಳೋದಲ್ಲ, ಸ್ವರೂಪ. ಹಂಗಂದ್ರಣ್ಣವ್ರೆ, ಹಂಗಂದ್ರೆ ಸಿಂಪಲ್ ಇಷ್ಟೇ. ನನ್ನ ಹತ್ರ 25,000 ರೂಪಾಯಿ ಸೀರೆ ಇದೆ. ಎಲ್ಲಿ? ಬೀರೋನಲ್ಲಿ. ಸರಿ, 8 ಸೀರೆ ಇದೆ, 10 ಸೀರೆ ಇದೆ. ಮತ್ತೆ 25,000 ರೂಪಾಯಿ ಸೀರೆ ಇದೆ, 20 ಸೀರೆ ಇದೆ, 25,000 ರೂಪಾಯಿ ಸೀರೆ ಇದೆ, 20 ಹೇಳ್ತಾ ಕೂತ್ಕೊಳ್ಳಿ. ಏನಾಗ್ತದೆ? ನನ್ನ ಅರ್ಧ ಕೆಜಿ ಬಂಗಾರ ಇದೆ. ಎಲ್ಲಿ? ಬ್ಯಾಂಕ್ ಲಾಕರ್ನಲ್ಲಿ.
ಇದೆ ಅಂತ ಹೇಳ್ತಾ ಕೂತ್ರೆ ಏನಾಗತ್ತೆ? ಅದೇ ಆ ಸೀರೆಯನ್ನ ಧರಿಸಿ, ಬಂಗಾರವನ್ನ ಧರಿಸಿ, ಆ ಸುಖವನ್ನ ಅನುಭವಿಸಿ, ಆ ಒಂದು ವಸ್ತುವಿನ ಸುಖವನ್ನ ಎದುರುಗಡೆಯವರು ನೋಡಿದಾಗ, ಆ ಮೂಲಕ ನಿಮ್ಮ ಶರೀರದ ಸೌಂದರ್ಯ ಹೆಚ್ಚಿಗೆ ಆದಾಗ ಅದಕ್ಕೆ ಹೇಳ್ತಾರೆ ಸ್ವರೂಪ. ಹಾಗೆ ಪರಮಧಾಮದಲ್ಲಿ ನೀವಿದ್ದಾಗಲೇ ಸಂಕಲ್ಪ ಇರೋದಿಲ್ಲ, ಅನುಭವ. ಆದಿಯಲ್ಲಿ ಸತ್ಯುಗದಲ್ಲಿ ಬರ್ತೀರಾ, ನಾನು ದೇವತೆ 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 ಅಂತ ಹೇಳ್ಕೊಳ್ತೀರಾ? ಇಲ್ಲ, ದೇವತೆನ ಸದ್ಗುಣಗಳು ಹೊರಗಡೆ ಹೋಗ್ತಾ ಇರುವಂತ ಅನುಭವ. ಅದಕ್ಕೆ ಬಾಬಾ ಹೇಳ್ತಾ ಎಲ್ಲದಕ್ಕಿಂತ ಶ್ರೇಷ್ಠ ಅನುಭೂತಿಯಾಗುವಂಥದ್ದು, ಅನುಭವ ಮೂರ್ತಿ ಆಗುವಂಥದ್ದು. ಆ ಅನುಭವ ಆಗ್ತಾ ಇರ್ಬೇಕು, ಶಾಂತಿ. ಅಂದ ಆ ಅನುಭವ ಆಗ್ಲಿಕ್ಕೆ ನೀವೇನು ಮಾಡಬಾರ್ದು, ಭಗವಂತ ನಿಮ್ಮನ್ನು ಸಾಧನವಾಗಿ ಉಪಯೋಗ ಮಾಡ್ಕೊಳ್ಬೇಕು. ನೋಡಿ ಆತ್ಮೀಯರು, ಒಂದು ಪಾತ್ರೆಯನ್ನ ಬೆಂಕಿ ಮೇಲೆ ಇಟ್ಟಾಗ ಪಾತ್ರೆ ಬಿಸಿ ಆಗತ್ತಲ್ವಾ? ಬಿಸಿ ಆಗ್ಲಿಕ್ಕೆ ಪಾತ್ರೆ ಏನಾದ್ರು ಮಾಡಿದ್ಯಾ? ಇಲ್ಲ. ಬೆಂಕಿಯ ಕಾರಣದಿಂದ, ಬೆಂಕಿಯ ಸಂಪರ್ಕದಲ್ಲಿ ಇರುವಂತ ಕಾರಣದಿಂದ ಅದು ಬಿಸಿ ಆಗಿದೆ. ಅಡಿಗೆ ಮಾಡುವಂತ ವ್ಯಕ್ತಿ ಸಾಂಬಾರು ಮಾಡುವಂತ ಎಲ್ಲ ವಸ್ತುವನ್ನ ಅದರೊಳಗಡೆ ಹಾಕ್ಬಿಟ್ಟು ಅದನ್ನ ಏನ್ ಮಾಡಿದಾನೆ? ಬೆಂಕಿ ಮೇಲೆ ಇಟ್ಟಿದ್ದಾರೆ. ಹಾಗೆ ನಿಮ್ಮ ಸಮಯವನ್ನ, ಸಂಕಲ್ಪವನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ, ಆ ಸಮಯವನ್ನ ಭಗವಂತ ನಿಮ್ಮ ತನುಮನವನ್ನ ಉಪಯೋಗ ಮಾಡಿದಾಗ, ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆದಾಗ, ಭಗವಂತನಲ್ಲಿರುವಂತ ದಿವ್ಯ ಗುಣಗಳ ಶಕ್ತಿಗಳ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಇದು ಸ್ವರೂಪ. ಅಂದ್ರೆ ನೀವು ಆ ರೂಪದ ಜೊತೆಗೆ, ಆ ಗುಣದ ಜೊತೆಗೆ, ಆ ಶಕ್ತಿಯ ಜೊತೆಗೆ, ಆ ವಿಶೇಷತೆ ಜೊತೆಗೆ, ಆ ಶಕ್ತಿ ಆಸ್ತಿಯ ಜೊತೆಗೆ ನೀವು ಜಾಯಿನ್, ಕನೆಕ್ಷನ್, ಯೋಗ ಆಗ್ಬಿಟ್ಟು ಅದನ್ನ ಅನುಭವಿಸ್ತಾ ಇದ್ದೀರಿ. ಹಾಗಂತ ಆ ಗುಣವನ್ನ ಅನುಭವಿಸ್ಲಿಕ್ಕೆ ನೀವೇನು ಪ್ರೊಡಕ್ಷನ್ ಅನ್ನ ರೆಡಿ ಮಾಡಿಲ್ಲ, ಕೇವಲ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಿ ಅಷ್ಟೇ. ಹಾಗೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಬಿಸ್ನೆಸ್ಸಿಗೆ ಹೋಗ್ತೀರಾ, ಈ ವ್ಯಾಪಾರ ನಂದಲ್ಲ, ಬಾಬಂದು, ನಾನು ಕೇವಲ ಸೇವಾದಾರಿ ಅಷ್ಟೇ. ಲಾಭ ಆದ್ರೂ ಬಾ ಬಂದೆ, ನಷ್ಟ ಆದ್ರೂ ಬಾ ಬಂದೆ, 1 ರೂಪಾಯಿ ಕೊಟ್ಟರು ಬಾ ಬಂದೆ, ಬಂದ್ರು ಬಾ ಬಂದೆ. ಆಫೀಸಿಗೆ ಹೋಗ್ತೀರಾ, ನನ್ನ ಕೆಲಸ ಕೊಟ್ಟಿದ್ದು ಶಿವ ಬಾಬಾ, ಬೇರೆ ಯಾರು ಅಲ್ಲ, ಉಳಿದವರೆಲ್ಲ ನಿಮಿತ್ತ ಅಷ್ಟೇ, ಈ ಭಾವದಿಂದ ಮಾಡ್ತಿದ್ದ. ಯಾವಾಗ್ಲೂ ಬೇಜಾರಾಯ್ತು, ಬಾಬಾ ಇವತ್ತು ಮೂಡ್ ಆಫ್ ಆಗ್ಬಿಟ್ಟಿದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಮೂಡ್ ಆಫ್ ಆಗ್ಬಿಟ್ಟು ನನ್ನ ಹತ್ರ ಬಂದಾಗ ನಾನು ಫ್ರೆಂಡ್ ಆಗ್ಬಿಟ್ಟು ನಿಮ್ಮನ್ನ ಆ ಮೂಡ್ ಆಫ್ ಇಂದ ಮೂಡ್ ಆನ್ ಗೆ ನಾನು ಕರ್ಕೊಂಡು ಬರ್ತೇನೆ, ಉಮ್ಮಂಗ ಉತ್ಸಾಹದಲ್ಲಿ ಕರ್ಕೊಂಡು ಬರ್ತೇನೆ. ಜ್ಞಾನದ ಮೂಲಕ, ಶಕ್ತಿಯ ಮೂಲಕ, ಸೇವೆಯ ಮೂಲಕ. ನನ್ನ ವೈಯಕ್ತಿಕ ಜೀವನದಲ್ಲಿ ಎಷ್ಟೋ ಸಲ ನೋಡಿದ್ದೇನೆ ಆತ್ಮೀಯರೇ, ಯಾವುದೋ ಒಂದು ಕಾರಣದಿಂದ ಮೂಡ್ ಆಫ್ ಆಗಿ, ಏನು ಬಾಬಾ ಇವತ್ತು ಮೂಡೇ ಇಲ್ಲ, ಯೋಗನೇ ಇರ್ತಾ ಇಲ್ಲ ಅಂತ ಬಾಬನ ಹತ್ರ ಹೋದಾಗ ಅವ ತಕ್ಷಣದಲ್ಲಿ ಚಾರ್ಜ್ ಮಾಡ್ಬಿಡ್ತಾನೆ, ಖುಷಿ ಆಗ್ಬಿಡ್ತಾನೆ. 1 ಸೆಕೆಂಡ್ ಮೊದ್ಲು ಮೂಡ್ ಹಿಂಗಾಗಿರ್ತದೆ ಮನಸ್ಸು, ಆಮೇಲೆ ಹಿಂಗ್ ಪ್ರಫುಲ್ಲಿತವಾಗ್ಬಿಡ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ನೀವು ಕರೆದಾಗಲೆಲ್ಲ, ನೆನೆದಾಗಲೆಲ್ಲ ನಾನು ನಿಮ್ಮ ಜೊತೆಯಲ್ಲಿ ಸದಾ ಜೊತೆಯಲ್ಲಿ ಇದ್ದೇನೆ. ಆ ಅನುಭವ ನಿಮ್ಗೆ ಇಲ್ಲಿವರೆಗೂ ಕೂಡ ನಾನು ಮಾಡಿದ್ದೇನೆ. ಅಂದ್ರೆ ಈ ರೀತಿ ನಿಮ್ಮ ಜೀವನ ಹೆಚ್ಚಿನ ಸಮಯವನ್ನ ಪರಮಾತ್ಮನಿಗೆ ನೀವು ಒಪ್ಪಿಸ್ತಾ ಹೋದಾಗ, ನಿಮ್ಮ ಅಕೌಂಟ್ ಅಲ್ಲಿ ಪುನಃ 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 ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಹೋದಾಗ, ಜಮಾದ ಖಾತೆ ಜಾಸ್ತಿ ಆಗತ್ತೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ದಿನದಲ್ಲಿ ಆ ಸ್ಥಿತಿಯ ಸ್ಮೃತಿ ಸ್ವರೂಪದಲ್ಲಿ ಎಷ್ಟು ಸಮಯ ಇರ್ತೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಪೂರ್ತಿ ದಿನದಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ಖುಷಿಯ ಅನುಭವ ಆಗ್ತಾ ಇರ್ಬೇಕು. ನೀವು ಕರೆದಾಗಲೆಲ್ಲ ಬಾಬಾ ನಿಮ್ಮ ಜೊತೆಯಲ್ಲಿ ಇರಬೇಕು. ಪುನಃ ಪುನಃ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇರ್ಬೇಕು. ನೋಡಿ, ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಓನರ್ ಪದೇ ಪದೇ ಅವರನ್ನು ಕರಿತಾ ಇರ್ತಾನೆ, ಬನ್ನಿ ಕೆಲಸ ಮಾಡ್ತಾ ಇದೀ ಅಂತ. ಯಾರು ಕೆಲಸ ಸರಿ ಮಾಡಲ್ಲ, ಅವ್ರು ಬಂದ್ರು ಓಕೆ, ಬರ್ದಿದ್ರು ಓಕೆ, ಏನ್ ಟೆನ್ಷನ್ ಆಗಿಲ್ಲ. ಯಾಕೆ ಹೇಳಿ, ಇಲ್ಲಿ ಬಂದ್ಬಿಟ್ಟು ಬೇರೆ ಕೆಲ್ಸಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತಂದ್ರೆ ಅವ್ರು ಬರದೇ ಇದ್ರೆ ಉತ್ತಮ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ನಾವು ಆ ರೀತಿ ಇದ್ದೀವೋ ಇಲ್ವೋ ಅಂತ ಹಿಂಗ್ ಗೊತ್ತಾಗತ್ತೆ? ಬಾಬಾ ಹೇಳ್ತಾರೆ, ನೀವು ಬಾಬನ ಹತ್ರ ಬಂದ್ಬಿಟ್ಟು ಏನು ಕಂಪ್ಲೇಂಟ್ ಮಾಡಿಲ್ಲ, ಕಂಪ್ಲೀಟ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಖಾತೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ನೀವು ಬ್ಯಾಂಕಿಗೆ ಯಾಕೆ ಹೋಗ್ತೀರಾ? ಒಂದು ಜಮಾ ಮಾಡ್ಲಿಕ್ಕೆ, ಇಲ್ಲ ಸಾಲ ತಗೊಳ್ಳಿಕ್ಕೆ. ಸಾಲ ತಗೊಳ್ಬೇಕು ಅಂದ್ರೆ ಮ್ಯಾನೇಜರ್ ಹತ್ರ ಮಾತಾಡ್ಬೇಕು ತಾನೆ, ಅವ್ರು ಹೇಳಿದ್ದೆಲ್ಲ ಕೊಡ್ಬೇಕು ತಾನೆ. ಅದೇ ನಿಮ್ಮ ಹಣ ನೀವು ತಗೊಂಡು ಬರ್ದಿದ್ರೆ ನಿಮ್ ಮ್ಯಾನೇಜರ್ ಹತ್ರ ಯಾಕೆ ಮಾತಾಡ್ಬೇಕು? ಚೆಕ್ ಬರ್ಕೊಟ್ರೆ ಸಾಕು, ATM ಕಾರ್ಡ್ ಕೊಟ್ರೆ ಸಾಕು, ನಿಮ್ಮ ಹಣವನ್ನ ನೀವು ತಗೊಂಡ್ ಬನ್ನಿ ಅಷ್ಟೇ.
ನೀವು ಈಶ್ವರೀಯ ಕಾರ್ಯವನ್ನ ಮಾಡ್ಬಿಟ್ಟು ಬ್ರಾಹ್ಮಣನ ಕಾರ್ಯ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇದ್ರೆ ನಿಮಗೆ ಸಮಸ್ಯೆ ಬಂದಾಗ ಬಾಬಾ ಆ ಹಣದಿಂದನೇ ನಿಮ್ಮ ಸಮಸ್ಯೆಗೆ ಏನ್ ಮಾಡ್ತಾರೆ, ಪರಿಹಾರವನ್ನ ಕೊಡ್ತಾರೆ. ಅವಾಗ ತಂದೆ ಎದುರುಗಡೆ ನೀವು ಬಾಬಾ ಶಾಂತಿ ಕೊಡು ಅಂತ ಬೇಡೋದಿಲ್ಲ. ಬಾಬಾನ ಹತ್ರ ಏನ್ ಹೇಳ್ತಾನೆ, ಬಾಬಾ ಥ್ಯಾಂಕ್ ಯು. ಏನ್ ಹೇಳ್ತೀರಿ ಬಾಬಾನ ಹತ್ರ? ಬಾಬಾ ನನಗೆ ಗೊತ್ತು, ನನ್ನ ಲೆಕ್ಕಾಚಾರದ ಅನುಸಾರದಲ್ಲಿ ಈ ಸಮಸ್ಯೆ ಬಂತು. ಈ ಸಮಸ್ಯೆಯನ್ನ ನಿನ್ನ ಸಾನ್ನಿಧ್ಯದಿಂದ, ನಿನ್ನ ಜೊತೆಯಿಂದ, ನಿನ್ನ ಸಹಯೋಗದಿಂದ, ನಿನ್ನ ಶಕ್ತಿಯಿಂದ ನೀನೇ ಈ ಸಮಸ್ಯೆನ ಪರಿಹಾರ ಮಾಡಿದೆ. ನೀನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕಾಗಿ ನಿನಗೆ ಮನಸ್ಪೂರ್ವಕವಾದಂತ, ಹೃದಯ ತುಂಬಿರುವಂತ ಧನ್ಯವಾದ ಅಂತ ಅಂತರಾಳದಿಂದ ಮನಸ್ಪೂರ್ವಕವಾಗಿ ನೀವು ಅವನಿಗೆ ಹೇಳ್ತೀರಾ. ಅದು ಬೇಕು ಬಾಬನಿಗೆ, ಥ್ಯಾಂಕ್ ಯು ಬೇಕೇ ಹೊರತು ಅದು ಬೇಕು ಇದು ಬೇಕು ಅಂತ ಬೇಡುವಂಥದ್ದಲ್ಲ. ನೋಡಿ ಆತ್ಮೀಯರೇ, ಯಾವ ಮನೆಯಲ್ಲಿ ಮಗು ತಂದೆಯ ಕಾರ್ಯಕ್ಕೆ ಸಹಯೋಗವನ್ನ ಕೊಡುತ್ತೋ ತಂದೆ ಆ ಮಗು ಬೇಡುವಂತ ಮೊದ್ಲೇನೆ ಒಟ್ಟನ್ನು ಕೊಡ್ತಾರೆ. ಒಂದು ಮಗು ಬಂದ್ಬಿಟ್ಟು ಹೇಳ್ತಾರೆ, ಅಪ್ಪ ನೆಕ್ಸ್ಟ್ ಯುಗಾದಿ ಬಂತು, ನಂಗೆ ಶರ್ಟ್ ಹೋಗ್ಬೇಕು, ಕಾರ್ ಬೇಕು. ಇನ್ನೊಂದು ಮಗು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ರೂಮ್ ನಲ್ಲಿ ಹೋಗೋ ಮೊದ್ಲೇನೆ ರೂಮಲ್ಲಿ ಹೊಸ ಬಟ್ಟೆ ಅಪ್ಪ ಇಟ್ಟಿರ್ತಾರೆ. ಯಾಕೆ? ನನ್ನ ಮಗು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಿಲ್ಲ, ನನ್ನ ಫ್ಯಾಕ್ಟ್ರಿಯಲ್ಲಿ ಅಂತ ಮೊದ್ಲೇ ಕೊಟ್ಟಿರ್ತಾರೆ. ಅದಕ್ಕೆ ಇನ್ ಅಡ್ವಾನ್ಸ್ ಆಗಿ ಯಾವ್ಯಾವ ವಸ್ತುಗಳು, ವ್ಯಕ್ತಿಗಳು ಬೇಕು ಇದೆಲ್ಲವನ್ನ ಬಾಬಾ ನಾಟಕದ ಅನುಸಾರ ನಮಗೆ ಕೊಟ್ಟಿರ್ತಾರೆ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದು ಯಾವ್ಯಾವ ಅಕೌಂಟ್ ಚೆಕ್ ಮಾಡ್ಕೊಳ್ಬೇಕು. ಮೊದ್ಲೇನ್ ಬಾಬಾ ಹೇಳ್ತಾರೆ, ಸಮಯ. ಒಂದು ದಿನದಲ್ಲಿ ಎಷ್ಟು ಸಮಯ ಈಶ್ವರನಿಗೋಸ್ಕರ ಕೊಡ್ತಾ ಇದ್ದೀರಿ? ಶರೀರಕ್ಕೋಸ್ಕರ ಕೊಡ್ತೀರಾ? ಚಿಂತೆಯಲ್ಲಿದ್ದೀರಾ? ವ್ಯರ್ಥದಲ್ಲಿ ಇದ್ದೀರಾ? ಕನ್ಸು ಕಾಣ್ತಾ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಎಷ್ಟು ಸಮಯ ಸಫಲತೆಯ ಅನುಭವ ನಿಮಗೆ ಆಗ್ತಾ ಇದೆ? ಬಾಬನ್ ಜೊತೆ ಕನೆಕ್ಟ್ ಆಗಿರ್ತೀರಾ? ಆ ಹಗುರತೆಯ ಸುಖದ ಆನಂದದ ಅನುಭವ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಎರಡನೇದು ಸಂಕಲ್ಪ. ಸಂಕಲ್ಪ ಅಂದ್ರೆ ಕರ್ಮ, ಕರ್ಮದ ಆರಂಭ. ನಾನಿವಾಗ ಅಮೃತ ವೇಳೆ ಗೆಲ್ಬೇಕು, ನಾನಿವಾಗ ಮುರಳಿ ಓದ್ಬೇಕು, ನಾನಿವಾಗ ಈಶ್ವರಿ ಸೇವೆ ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತ ಸಂಕಲ್ಪ ಇದೆಯೋ? ನಾನು ಬಿಲ್ಡಿಂಗ್ ಕಟ್ಬೇಕು, ಹೊಸ ಕಾರ್ ತಗೊಳ್ಬೇಕು, ನನ್ನ ಮಕ್ಕಳಿಗೆ ಕಾಲೇಜಿಗೆ ಹಾಕ್ಬೇಕು, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು, ಏನ್ ಸಂಕಲ್ಪಗಳಿರ್ತಾವೆ? ಚೆಕ್ ಮಾಡ್ಕೊಳ್ಳಿ. ಆತ್ಮಿಕ ಉದ್ಧಾರ, ಆತ್ಮಿಕ ಸ್ವಚ್ಛತೆ, ಆತ್ಮಿಕ ಕಾಯಿಲೆಯನ್ನು ಗುಣ ಮಾಡುವಂಥದ್ದು ಇದು ಕಡೆಗಿದೆಯೋ? ಶರೀರ, ಶರೀರಧಾರಿಗಳು, ಸ್ವಾರ್ಥ, ಇಂದ್ರಿಯ ಸುಖ ಇದು ಕಡೆಗಿದೆಯೋ? ಚೆಕ್ ಮಾಡ್ಕೊಳ್ಳಿ. ಏನ್ ಕರ್ಮ ಮಾಡ್ಬೇಕು ಅಂತ ಹೇಳಿ. ಆದಷ್ಟು ಈ ಶರೀರದಲ್ಲಿ ಜನ್ಮ, ಈ ಒಂದು ಶರೀರದ ಪಾತ್ರ ಮಾಡುವವರೆಗೂ ಭಗವಂತನ ಕಾರ್ಯಕ್ಕೆ ನಾನು ಸಮರ್ಪಣೆ ಆಗ್ಬೇಕು, ಒಂದೊಂದು ಕ್ಷಣವನ್ನು ಅನುಭವಿಸ್ಬೇಕು ಅಂತಿದ್ಯೋ? ನಾನು ನನ್ನ ಪತಿಗೆ ಒಳ್ಳೆ ಪತ್ನಿ ಆದ ಸಾಕು, ಮಕ್ಕಳಿಗೊಂದು ಏನು ತಾಯಿಯಾದ ಸಾಕು, ಮುಂದೆ ಬರುವಂತ ಸೊಸೆ ನನ್ನ ಮಾತನ್ನು ಕೇಳಬೇಕು ಬಾಬಾ ಅಂತ ಹೇಳ್ಬಿಟ್ಟು ಹಿಂಗೇನಾದ್ರು ಇಚ್ಛೆಗಳನ್ನ ಇಟ್ಕೊಂಡಿದ್ದೀರಾ? ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಏನೇನು ಆಸಕ್ತಿಗಳಿದಾವೆ, ಏನೇನು ಸಂಕಲ್ಪಗಳಿದಾವೆ, ಅದನ್ನು ಒಯ್ದ್ಬಿಟ್ಟು ಬಾಬನ ಎದುರುಗಡೆಗೆ ಇಡ್ತಾ ಇದ್ದೀರಾ? ನಿಮ್ಮ ವೈಯಕ್ತಿಕ ಕಾರ್ಯಕ್ಕೋಸ್ಕರ ಭಗವಂತನ ಕರ್ಕೊಂಡು ಬರ್ತೀರೋ ಅಥವಾ ಭಗವಂತನ ಕಾರ್ಯಕ್ಕೆ ನೀವು ಸಹಯೋಗಿಗಳಾಗಿದ್ದೀರೋ? ನೋಡಿ, ಯಾರ್ದೋ ನೆಂಟರ ಮನೆಗೆ ಹೋದಾಗ ಅವ್ರು ನಮ್ಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ, ಬನ್ನಿ ಅಂತ. ಒಂದಾಗತ್ತೆ ನಾವು ಅವ್ರ ಮನೆಗೆ ಹೋಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಫಿ ಟೀ ಎಲ್ಲ ಕುಡ್ದು ಊಟ ತಿಂಡಿ ಮಾಡ್ಕೊಂಡು ಅವ್ರು ಕೊಟ್ಟಿರೋ ಗಿಫ್ಟ್ ತಗೊಂಡು ಬರೋದು, ಇದು ಒಂದಂತ. ನೀವು ಅವ್ರಿಗೆ ಏನೂ ಮಾಡಿಲ್ಲ. ಇನ್ನೊಂದಂತ ಹೋಗೋದು ಅವರಿಗೆಲ್ಲರಿಗೂ ಸಹಾಯ ಮಾಡುದು, ಊಟ ಬಡಿಸೋದು, ತರಕಾರಿ ಕಟ್ ಮಾಡೋದು, ಏನೇನು ಅವಶ್ಯಕತೆ ಎಲ್ಲವನ್ನ ಸಹಾಯ ಮಾಡುವಂಥದ್ದು. ಯಾವ್ದು ಚೆನ್ನಾಗಿರುತ್ತೆ ನಿಮ್ಮನ್ನೇ ಚೆಕ್ ಮಾಡಿ. ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಬರೋದು ಚೆನ್ನಾಗಿರ್ತದೋ, ಏನೋ ಕರೆದಿದಾರಂತ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಊಟ ಮಾಡ್ಕೊಂಡು ಬರೋದು ಚೆನ್ನಾಗಿರುತ್ತೆ. ನನಗಂತೂ ಯಾರದೇ ಮನೆಗೆ ಹೋದ್ರೆ, ಬಾಬನ ಮನೆ ಹೋಗ್ಲಿ ಎಲ್ಲೇ ಹೋಗ್ಲಿ, ಅಲ್ಲಿ ಒಂದು ಅವಶ್ಯಕತೆ ಇರುವಷ್ಟು ನಮ್ಮ ಸಾಧ್ಯವಾದಷ್ಟು ಸೇವೆಯನ್ನ ಮಾಡಿ, ಕಾರ್ಯವನ್ನ ಮಾಡಿ, ಅವ್ರಿಗೆ ಹೆಲ್ಪ್ ಅನ್ನ ಮಾಡಿ, ಆಮೇಲೆ ಊಟ ಕೂತ್ಕೊಂಡು ಎಷ್ಟು ಒಂದು ಸಂತುಷ್ಟತೆ ಇರುತ್ತೆ ಗೊತ್ತಾ? ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ. ನೀವು ಆ ಮನೆಗೆ ಹೋಗ್ಬಿಟ್ಟು ಸಹಾಯವನ್ನ ಮಾಡಿದಾಗ 10 ಜನ ಕೇಳ್ತಾರೆ, ಊಟ ಮಾಡಿದ್ರ ಊಟ ಮಾಡಿ ಹೇಳ್ತಾರ ಅವ್ರು. ನೀವು ಊಟ ಕೂತ್ಕೊಂಡಾಗ ಸ್ಪೆಷಲ್ ಆಗಿ ತಂದ್ಬಿಟ್ಟು ಬಡಿಸ್ತಾರೆ. ನೀವು ಹಾಗೆ ಊಟಕ್ಕೆ ಬಂದು ಚೆನ್ನಾಗೈತೆ ಒಂದ್ಸಲ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಓಕೆನಾ? ಅದಕ್ಕಾಗಿ ಆತ್ಮೀಯರು ಯೋಚನೆ ಮಾಡಿ, ನಮ್ಮ ಸಂಕಲ್ಪ ಪ್ರತಿದಿನ ಯಾವುದ ಕಡೆಗಿದೆ, ಯಾವ ಯೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮಾತು, ಬಾಬನ್ ಜೊತೆಗೆ ಯಾವ ಬಗ್ಗೆ ಮಾತಾಡ್ತೀವಿ, ಮನುಷ್ಯಾತ್ಮರ ಜೊತೆಗೆ ಯಾವ ಬಗ್ಗೆ ಮಾತಾಡ್ತೀವಿ,
ಸೀರಿಯಲ್ ಬಗ್ಗೆ ಮಾತಾಡ್ತೀವ, ಫಿಲ್ಮಿನ ಬಗ್ಗೆ ಮಾತಾಡ್ತೀವೋ, ದೇಶದ ಬಗ್ಗೆ ಮಾತಾಡ್ತೀವೋ, ರಾಮ ಮಂದಿರದ ಬಗ್ಗೆ ಮಾತಾಡ್ತೀವೋ, ಭಕ್ತಿಯ ಬಗ್ಗೆ ಮಾತಾಡ್ತೀವ, ರಾಜಕೀಯ ಬಗ್ಗೆ ಮಾತಾಡ್ತೀವೋ, ಆರೋಗ್ಯದ ಬಗ್ಗೆ ಮಾತಾಡ್ತೀವೋ, ಸಂಸಾರದ ಬಗ್ಗೆ ಮಾತಾಡ್ತೀವೋ, ಆತ್ಮಿಕ ಉನ್ನತಿ ಬಗ್ಗೆ ಮಾತಾಡ್ತೀವೋ, ಈಶ್ವರ್ಯ ಕಾರ್ಯದ ಬಗ್ಗೆ ಮಾತಾಡ್ತೀವೋ, ಈಶ್ವರ್ಯ ಸೇವೆ ಬಗ್ಗೆ ಮಾತಾಡ್ತಿದ್ವು, ಸ್ವ ಪರಿವರ್ತನೆ ಬಗ್ಗೆ ಮಾತಾಡ್ತೀವೋ, ಬೇರೆಯವ್ರ ನಿಂದನೆ ಬಗ್ಗೆ ಮಾತಾಡ್ತಿದ್ವು, ಬೇರೆಯವ್ರನ್ನ ಕೆಳಗಡೆ ಕಳಿಸೋದ್ರ ಬಗ್ಗೆ ಮಾತಾಡ್ತಿದ್ವು, ಸಿಟ್ಟಿನಲ್ಲಿ ಮಾತಾಡ್ತಿದ್ವು. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಅನಾವಶ್ಯಕವಾದ ಮಾತನ್ನ ಮಾತಾಡ್ತಾ ಹೋದಾಗ ಕೆಳಗಡೆ ಇಳಿತಾ ಬಂದ್ವಲ್ವಾ ಅಲ್ವಾ? ಅದಕ್ಕಾಗಿ ನಿಮ್ಮ ಮಾತು ಭಲೆ ನೀವು ನಿಮ್ಮ ಮನಸ್ಸಿನ ಜೊತೆಗೆ ಮಾತಾಡಿ, ಮಾತನ ಜೊತೆಗೆ ಮಾತಾಡಿ, ವಾಟ್ಸಪ್ ಜೊತೆಗೆ ಮಾತಾಡಿ, ಗೂಗಲ್ ಜೊತೆಗೆ ಮಾತಾಡಿ, ಯೂಟ್ಯೂಬ್ ಜೊತೆಗೆ ಮಾತಾಡಿ, ಜನರ ಹತ್ರ ಮಾತಾಡಿ, ಈಶ್ವರ್ಯ ಪರಿವಾರದವ್ರ ಹತ್ರ ಮಾತಾಡಿ, ಯಾರ ಹತ್ರ ಮಾತಾಡಿ. ಯಾವ ವಿಷಯದ ಬಗ್ಗೆ ಮಾತು ಬರ್ತಾ ಇದೆ ಅದರ ಆಧಾರದ ಮೇಲೆ ಕರ್ಮ ಮತ್ತು ಕರ್ಮದ ಫಲ ಬರ್ತದೆ, ಜಮ ಮತ್ತು ಮೈನಸ್ ಆಗ್ತದೆ. ಈಶ್ವರನ ಜೊತೆಗೆ ಈಶ್ವರ್ಯ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟ ಸಂಭಾಷಣೆ ಇದ್ದರೆ ಮಾತ್ರ ಸಂಪಾದನೆ ಆಗುತ್ತೆ ಹೊರತು ಬೇರೆ ಎಲ್ಲ ವಿಷಯದಲ್ಲೂ ಬೇರೆ ಖರ್ಚೇನೆ ಹೊರತು ಸಂಪಾದನೆ ಇಲ್ಲ. ಹಾಗೆ ಒಂದು ದಿನ ಪರಮಾತ್ಮನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ, ನಾವು ಬಾಬಾನ ಹೋಗ್ತೀವಿ, ಬಾಬಾ ನೆಕ್ಸ್ಟ್ ಏನ್ ಸೇವೆ ಮಾಡೋಣ, ಇನ್ನು ಮುಂದಿನ ಹಂತಕ್ಕೆ ಹೇಗೆ ಹೋಗೋಣ, ತುಂಬಾ ಜನಕ್ಕೆ ಹೇಗೆ ತಲುಪೋಣ, ಈ ಶಕ್ತಿ ತುಂಬಾ ಜನಕ್ಕೆ ತಲುಪಲಿಕ್ಕೆ ಏನೇನು ಮಾಡ್ಬೇಕು, ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ನನಗೆ ತಲೆನೋವಿದೆ, ನನಗೆ ಹೊಟ್ಟೆ ನೋವಿದೆ, ನನಗೆ ಆ ಸಮಸ್ಯೆ ಇದೆ, ನಿನಗೆ ಈ ಸಮಸ್ಯೆ ಇದೆ, ಆ ರೀತಿ ವಿಷಯ ತಗೊಂಡು ಹೋದಾಗ ಭಗವಂತ ನಿಮ್ಗೆ ಟೈಮ್ ಕೊಡ್ತಾರ, ಅಪಾಯಿಂಟ್ಮೆಂಟ್ ಕೊಡ್ತಾರ? ಯೋಚನೆ ಮಾಡಿ. ಜ್ಞಾನಧನ, ಜ್ಞಾನಧನವನ್ನ ಬೇರೆಯವ್ರಿಗೆ ಎಷ್ಟು ಕೊಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಜ್ಞಾನಧನ ಅಂತ ನೀವೇ ಜ್ಞಾನನೇ ಕೊಡ್ಬೇಕು ಅಂತಲ್ಲ, ಶಾಂತಿ, ಪ್ರೀತಿ, ಸ್ನೇಹ, ಸುಖ, ಸಂತೋಷ, ಆನಂದ ಅಂದ್ರೆ ಜ್ಞಾನ, ಭಗವಂತ ಯಾರು ಅಂತ ಎದುರುಗಡೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಇಷ್ಟು ಸಮಯವನ್ನ ಇಡ್ತಾ ಇದ್ದೀರಿ. ಪ್ರತಿದಿನ ಎಷ್ಟು ಸೀರಿಯಸ್ ಆಗಿ ಮುರಳಿಯನ್ನು ಓದ್ತಾ ಇದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ, ವ್ಯಕ್ತ ಮುರಳಿಗಳನ್ನ ಎಷ್ಟು ಓದ್ತಾ ಇದ್ದೀರಾ, ಕ್ಲಾಸ್ಗಳನ್ನ ಎಷ್ಟು ಕೇಳ್ತಾ ಇದ್ದೀರಾ, ಬೇರೆಯವ್ರಿಗೆ ಎಷ್ಟು ತಿಳಿಸ್ತಾ ಇದ್ದೀರಾ, ಎಷ್ಟು ವಿಚಾರ ಸಾಗರ ಮಂಥನ ಮಾಡ್ತಿದ್ದೀರಿ, ಮನನ ಮಾಡ್ತಾ ಇದ್ದೀರಿ, ಚಿಂತನೆ ಮಾಡ್ತಿದ್ದೀರಿ. ಜ್ಞಾನಧನ ದಿನದಿಂದ ದಿನಕ್ಕೆ ಎಷ್ಟು ವೃದ್ಧಿ ಆಗ್ತಾ ಇದೆ. ಅಣ್ಣವ್ರೆ ಏನ್ ಮಾಡೋದು, ನೆನ್ಪೇ ಇರೋದಿಲ್ಲ. ನನಗೂ ಗೊತ್ತು ಅಕ್ಕವರೇ, ನಮಗೂ ನೆನಪಿರೋದಿಲ್ಲ. ಆದರೆ ನಾವ್ ಎಷ್ಟು ಜ್ಞಾನವನ್ನ ಬೇರೆಯವ್ರಿಗೆ ಹೇಳ್ತಾ ಹೋಗ್ತೀವೋ ಅಷ್ಟು ನೆನಪಿ, ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಓದಿದ ನೆನಪಿರೋದಿಲ್ಲ. ಓಕೆ, ಬೇರೆ ಎದುರುಗಡೆ ಯಾರಿಲ್ವಾ, ನಿಮ್ಗೆ ನೀವು ಆ ಜ್ಞಾನವನ್ನ ಹೇಳ್ಕೊಳ್ಳಿ, ನಿಮ್ಗೆ ನೀವು ಕೋರ್ಸನ್ನ ಕೊಟ್ಕೊಳ್ಳಿ. ಆ ಜ್ಞಾನವನ್ನ ತೆಗೆದುಕೊಂಡು ಧಾರಣೆ ಏನ್ ಮಾಡ್ಬೇಕು ಅಂತ ಚಿಂತನೆಯನ್ನ ಮಾಡಿ. ಅದಕ್ಕೆ ಜ್ಞಾನಧನದ ಅಕೌಂಟ್ ಎಷ್ಟು ಜಮಾ ಆಗಿದೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತೀವಿ ಆದ್ಮೇಲೆ. 6 ತಿಂಗಳ ಹಿಂದ್ಗಡೆ ಕ್ಲಾಸ್ ಮಾಡಿದಾಗ ಆಗಿನ ಕ್ಲಾಸ್ ಹೇಗಿತ್ತು, ಈಗಿನ ಕ್ಲಾಸ್ ಹೇಗಿದೆ, ವ್ಯತ್ಯಾಸ ಇದೆಯಾ, ಲೆವೆಲ್ ಚೇಂಜ್ ಆಗಿದ್ಯಾ ಚೆಕ್ ಮಾಡ್ಕೊಳ್ತೀವಿ. ಆ ಬ್ಯಾಟ್ ಲೌಕಿಕದಲ್ಲೂ ಚೆಕ್ ಮಾಡ್ತೀರಲ್ಲ, ಹೋದ ತಿಂಗಳು ನನ್ನ ಅಕೌಂಟ್ ಅಲ್ಲಿ ಎಷ್ಟು ಹಣ ಇತ್ತು, ಇವತ್ತೆಷ್ಟಿದೆ, ಹೋದ ವರ್ಷ ನನ್ನ ಬೀರುನಲ್ಲಿ ಎಷ್ಟು ಸೀರೆ ಇತ್ತು, ಇವತ್ತೆಷ್ಟಿದೆ, ಹೋದ ವರ್ಷ ನನ್ನ ಹತ್ರ ಎಷ್ಟು ಬಂಗಾರ ಇತ್ತು, ಇವತ್ತೆಷ್ಟಿದೆ, ಜಾಸ್ತಿ ಆಗ್ಬೇಕು ಅಂತ ಇಷ್ಟಪಡ್ತಿರೋ, ಕಡಿಮೆ ಆಗ್ಬೇಕು ಅಂತ ಇಷ್ಟಪಡ್ತಿರೋ, ಹೇಳಿ ನೋಡೋಣ. ನಿಮ್ಮ ಮನೆಯವರಿಗೆ ನಿಮ್ಮ ಮಗಳ ಮದುವೆ ಅಂತಂದ್ರೆ ಅವರಿಗೂ ಕೂಡ ಹಣ ಬೇಕು, ಒಪ್ಕೊಳ್ಳೋಣ, ಖರ್ಚು ಮಾಡ್ಲಿಕ್ಕೆ. ನಿಮ್ದೊಂದು ಉದ್ದೇಶ ಏನು ಅಂತಂದ್ರೆ, ನಮ್ಮ ಮಗಳ ಜೊತೆಗೆ ನನಗೂ ಒಂದು 5 ತೊಲೆದ ನೆಕ್ಲೆಸ್ ಕೊಡಿ, ನನಗೊಂದು 3 ಸೀರೆ ಬೇಕು, ಅದೇನರ್ಥ, ಅದ್ರ ಜೊತೆಗೆ ನಿಮ್ಗೂ ಕೂಡ ಸ್ಟಾಕ್ ಬೇಕು ಅಂತ ಅಲ್ವಾ. ಲೌಕಿಕದಲ್ಲಿ ಯಾಕಂದ್ರೆ ನಾನು ಮದುವೆ ಹೆಣ್ಣಿನ ತಾಯಿ ಅಲ್ವಾ, ತವ್ರ ಮನೆ ಎಷ್ಟು ಬೇಕಾದ್ರೂ ಬಂದಿರ್ಲಿ, ಮತ್ ಮಗಳ ಲೆಕ್ಕದಲ್ಲಿ ಅಂತ ಒಂದು ಬೇಕು. ಅಂದ್ರೆ ಅದಕ್ಕೂ ಕೂಡ ನಿಮ್ಮ ಮನೆಯವ್ರು ನಿಮ್ಗೆ ಏನ್ ಮಾಡ್ಬೇಕು, ಸಹಯೋಗವನ್ನ ಕೊಡಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಬಾಬಾ ಹೇಳ್ತಾರೆ, ಜ್ಞಾನಧನ ದಿನದಿಂದ ದಿನಕ್ಕೆ ಎಷ್ಟು ಸ್ಟಾಕ್ ಆಗ್ತಿದೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯೋಗದ ಶಕ್ತಿ. ಪ್ರತಿದಿನ ಭಗವಂತ ಜೊತೆಗೆ ಏನು ಯೋಗವನ್ನ ಮಾಡ್ತೀರಿ, ಅದು ನೀವು ತಿಂದು ಉಂಡು ಖಾಲಿ ಮಾಡುವಷ್ಟೇ ಇದೆಯಾ, ಅಥವಾ ಸ್ಟಾಕ್ ಏನಾದ್ರೂ ಇದೆಯಾ, ಬೇರೆಯವ್ರು ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಸಮಸ್ಯೆ ಏನು ಪರಿಹಾರ ಆಗ್ತಾ ಇಲ್ವಾ? ದಿನದಲ್ಲಿ ಎಷ್ಟು ಸಮಯ ಯೋಗವನ್ನ ಮಾಡ್ತೀರಿ? ಇಲ್ಲ ಅಣ್ಣವ್ರು ಅಮೃತ ವೇಳೆ ಕಂಟಿನ್ಯೂ ಮಾಡ್ತೀವಿ, ನುಮಾಶಾಮ್ ಮಾಡ್ತೀವಿ, ಒಪ್ಕೊಳ್ಳೋಣ. ಆ ಸಮಯದಲ್ಲಿ ಮನಸ್ಸು ಬಾಬನ ಜೊತೆಗೆ ಇರ್ತದೋ, ಬಾಬನ ಜೊತೆಗೆ ಅಳ್ತಾ ಇರ್ತೀರ, ನಗ್ತಾ ಇರ್ತೀರ, ಬೇಡ್ತಾ ಇರ್ತೀರ, ಗಾಯನ ಮಾಡ್ತೀವಿ, ಏನ್ ಮಾಡ್ತಿರ್ತೀರಿ? ಬಾಬನ ಜೊತೆ ಯೋಗ ಆದಾಗ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ತದೆ, ಎಷ್ಟು ಶಕ್ತಿ ಜಮಾ ಆಗಿದೆ. ಹೆಂಗ್ ಗೊತ್ತಾಗತ್ತ ಅನ್ನೋ ಶಕ್ತಿ ಜಮಾ ಆಗಿದ್ದು? ಯೋಗದ ಶಕ್ತಿ ಜಮಾ ಆದಷ್ಟು ಬೇಗ ಬಾಬನ ಜೊತೆ ಕನೆಕ್ಷನ್ ಆಗುತ್ತೆ. ಹೊಸ 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 ಪ್ರತಿದಿನ ಯೋಗದ ನೆಕ್ಸ್ಟ್ ಸ್ಟೇಜ್, ಹೊಸ ಹೊಸ ಅನುಭವ ಆಗ್ತದೆ. ಅದೇ ಸ್ಟೇಜ್ ಅಲ್ಲಿ ಇದ್ದೀನಿ ಅಂದ್ರೆ ಸ್ಟಾಕ್ ಇಲ್ಲ ಅಂತ ಅರ್ಥ ನಿಮ್ಮ ಹತ್ರ.
ನಿಮ್ಮ ಹತ್ರ ಹಣ ಜಾಸ್ತಿ ಇದೆ ಅಂದ್ರೆ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಲ್ಲ, ಹೆಚ್ಚಿಗೆ ಹಣವಿರುವಂತದ್ದು. ಹಾಗೆ ಯೋಗವನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಆ ಯೋಗದ ಶಕ್ತಿ ಇದ್ದಾಗ ನೀವೇನ್ ಮಾಡ್ತೀರಿ, ವಿಶ್ವಕ್ಕೆ ಕೊಡೋಣ, 3 ಲೋಕಕ್ಕೆ ಕೊಡೋಣ ಅಂತ ಅನ್ಸತ್ತೆ. ಇಲ್ಲ ಅಂತಂದ್ರೆ ಅಯ್ಯೋ ಅಣ್ಣಾರೆ ನಮ್ಮ ಮನಸ್ಸಿಗೆ ಶಾಂತಿ ಹೋಗ್ಬಿಡ್ತಾ ಇಲ್ಲೇನು, ವಿಶ್ವಕ್ಕೆ ಇಲ್ಲಿಂದ ಕೊಡೋದು. ನೀವು ಮಾಡಿರುವಂತ ಊಟ ತಿಂಡಿ ಜಾಸ್ತಿ ಇದೆ ತಾನು, ಹೆಚ್ಚಿಗೆ ಜನರಿಗೆ ಕೊಡೋಣ ಅಂತ ಅನ್ಸತ್ತೆ ನಿಮಗೆ. ನಿಮ್ಮ ಹೊಟ್ಟೆನೇ ಅರ್ಧ ಹೊಟ್ಟೆ ಇದ್ದು ನೀವು ಎಲ್ಲಿಂದ ಕೊಡ್ತೀರಾ ಹೇಳಿ ನೋಡೋಣ. ಅದಕ್ಕೆ ಯೋಗದ ಶಕ್ತಿಯನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಬಾಬಾ ದಿವ್ಯ ಜೀವನ. ದಿವ್ಯ ಜೀವನ ಅಂತಂದ್ರೆ ಏನು, ಕ್ಲೀನ್ ಆಗಿರೋ ಒಂದು ಇಸ್ತ್ರಿ ಬಟ್ಟೆ ಹಾಕೊಳ್ಳೋದು, ತುಂಬಾ ಶೃಂಗಾರ ಮಾಡ್ಕೊಳ್ಳೋದಲ್ಲ. ಯಾವುದೇ ಕರ್ಮವನ್ನ ಮಾಡಿದ್ರು ಆ ಭಗವಂತನ ಸಪ್ತ ಗುಣಗಳು ಅದ್ರಲ್ಲಿ ಸೇರಿರ್ಬೇಕು. ಶಾಂತ, ಸುಖ, ಸಂತೋಷ, ನೆಮ್ಮದಿ, ಆ ದಿವ್ಯತೆ ಹೇಳುವಂಥದ್ದು ಆತ್ಮನಿಗೆ ಅನುಭೂತಿ ಆಗ್ಬೇಕು. ಬೇರೆಯವ್ರಿಗೆ ಆಗತ್ತೋ ಬಿಡತ್ತೋ ಗೊತ್ತಾಗತ್ತೋ ಅದು ನಮಗೆ ಬೇಕಾಗಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಹಳೆ ಕಾಲದಲ್ಲಿ ನೀವೇನೇ ಎಷ್ಟೋ ಜನ ದಿನಕ್ಕೆ ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ಬೇಕಾದ್ರೆ ನಿಮ್ಮ ಶರೀರ ಹೇಗಿತ್ತು, ಈಗ ದಿನಕ್ಕೆ 3 ಸಲ ಸ್ನಾನ ಮಾಡ್ಬೇಕಾದ್ರೆ ಶರೀರ ಬಟ್ಟೆ ಹೆಂಗಿರ್ತದೆ, ಕ್ಲೀನ್ ಆಗಿರೋ ಐರನ್ ಹಾಕೊಂಡಿರೋ ಬಿಸಿ ಬಿಸಿ ಇರುವಂತ ಸೂರ್ಯನ ಬಿಸಿಲಲ್ಲಿ ಒಣಗಿರುವಂತ ಬಟ್ಟೆ ಹಾಕೊಂಡು ಎಷ್ಟು ಶರೀರ ಆರಾಮ್ ಅಂತ ಅನ್ಸುತ್ತೆ ಅಲ್ವಾ. 3 ದಿನ ಹಿಂದೆ ಮಾಡಿರುವಂತ ರಾಗಿ ಮುದ್ದೆ ತಿಂದ್ರೆ ಹೆಂಗಿರ್ತದೆ, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಅದಕ್ಕೊಂದು ತುಪ್ಪ ಹಾಕಿ ಅವರೆಕಾಳು ಸಾಂಬಾರ್ ಮಾಡಿ ಅದ್ರಲ್ಲಿ ಅದ್ದು ನಾಲಿಗೆ ಬಿಟ್ಟಿದ್ದಷ್ಟೇ ಗೊತ್ತು, ಒಳಗಡೆ ಹೋಗಿದ್ದೇ ಗೊತ್ತಾಗ ಅಲ್ವಾ. ಯಾಕೆ, ಅದರಲ್ಲಷ್ಟು ಬಿಸಿ ಇರ್ತದಲ್ವಾ. ಹಾಗೆ ಇಲ್ಲಿ ಬಾಬಾ ದಿವ್ಯ ಜೀವನ. ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮನ ಶಕ್ತಿ, ದಿವ್ಯತೆ, ಶಕ್ತಿ ಎಷ್ಟು ತುಂಬಿದೆ. ಆತ್ಮೀಯತೆ ತಮಗೆಲ್ಲರಿಗೂ ಗೊತ್ತು. ಬೇರೆ ದಿನ ನೀವು ಮಾಡುವಂತ ಊಟಕ್ಕೂ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದಲ್ಲಿ ಮಾಡುವಂತ ಊಟಕ್ಕೂ ವ್ಯತ್ಯಾಸ ಇದೆ. ಕಾರಣ ಅದೇ ಪಾತ್ರೆ, ಅದೇ ಮನೆ, ಅದೇ ತುಪ್ಪ, ಅದೇ ಅಕ್ಕಿ, ಅದೇ ಬೇಳೆ, ಅದೇ ತರಕಾರಿ, ಅದೇ ಮನೆಯವರು. ಇವತ್ತು ದೇವರಿಗೆ ನೈವೇದ್ಯ ಇಡಬೇಕು, ದೇವರ ಎದಗಡೆಗೆ ಇಟ್ಬಿಟ್ಟು ನಾವು ಅದನ್ನು ಸ್ವೀಕಾರ ಮಾಡಿದಾಗ ಭಗವಂತನ ಶಕ್ತಿ ಅದರಲ್ಲಿ ತುಂಬಿರ್ತದೆ. ಅದು ದಿವ್ಯತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಸರ್ವ ಗುಣಗಳು ಮತ್ತು ಶಕ್ತಿಗಳು. ಬಾಬನ ಮಗು ಆದ್ಮೇಲೆ ಎಲ್ಲಾ ಗುಣಗಳು ಬರ್ತಾ ಹೋಗಿದಾವ, ಶಕ್ತಿ ಬರ್ತಾ ಇದೆಯಾ, ಎದುರಿಸುವಂತ ಶಕ್ತಿ ಬಂದಿದ್ಯಾ. ಯಾರಾದ್ರು ಹೇಳಿದ ತಕ್ಷಣ ಹತ್ತು ಬಿಡ್ತೀರೋ, ಬೇಜಾರು ಮಾಡ್ಕೊಂಡ್ ಬಿಡ್ತೀರೋ, ಡಿಸ್ಟರ್ಬ್ ಆಗ್ಬಿಡ್ತೀರೋ, ಸಿಟ್ಟು ಮಾಡ್ಕೊಳ್ತೀರೋ, ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಮಯದ ಅನುಸಾರ ಆ ಶಕ್ತಿಗಳನ್ನ ಉಪಯೋಗನ ಮಾಡ್ಕೊಳ್ತಿದ್ದೀರಾ, ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಎಲ್ಲ ಅಕೌಂಟ್ಗಳನ್ನ ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಹೋಗಿ. ಎಲ್ಲಾ ವಿಷಯದಲ್ಲೂ ಎಲ್ಲಾ ಅಕೌಂಟಲ್ಲೂ ಸ್ಟಾಕ್ ಇದ್ದರೆ ಮಾತ್ರ ಗೌರವಯುತವಾಗಿ ಪಾಸ್ ಆಗ್ಬೋದು. ನಮ್ಗೆಲ್ಲರಿಗೂ ಗೊತ್ತು, ನಿಮ್ ಮನೆ ಚೆನ್ನಾಗಿರ್ಬೇಕು, ಮನೇಲಿರೋ ಎಲ್ಲಾ ರೂಮ್ಗಳು ಕ್ಲೀನ್ ಆಗಿರ್ಬೇಕು, ಎಲ್ಲಾ ವಸ್ತುಗಳು ಕ್ಲೀನ್ ಆಗಿರ್ಬೇಕು, ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು, ಶರೀರಕ್ಕೆ ಚೆನ್ನಾಗಿ ಆಹಾರ ಕೊಟ್ಟಿರ್ಬೇಕು, ಮನೇಲಿರುವಂತ ಎಲ್ಲಾ ಜನಗಳು ಕೂಡ ಚೆನ್ನಾಗಿರ್ಬೇಕು, ಒಬ್ಬರು ಇನ್ನೊಬ್ಬರ ನಡುವೆ ಸಂಸ್ಕಾರ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ಕುಟುಂಬ ಅಂತ ಹೇಳ್ತಾರಲ್ವಾ, ಸಂಸಾರ ಅಂತ ಹೇಳ್ತಾರಲ್ವಾ. ಕೆಲವೊಬ್ಬರು ಮನೆಯಲ್ಲಿ ನಾವು ನೋಡಿದೀವಿ, ನೀವು ಕೂಡ ನೋಡ್ತಾ ಇದ್ದೀರಾ, ಅಗರ್ಭ ಶ್ರೀಮಂತರು, ಬೇಕಾದಷ್ಟು ಎಲ್ಲಾ ವ್ಯವಸ್ಥೆ ಇದೆ. ಅದು ಒಬ್ಬ ಮಗ ಮಾತು ಕೆಟ್ಟವ್ರು, ಕುಡ್ಕೊಂಡು ಬರ್ತಾನೆ, ಗಲಾಟೆ ಮಾಡ್ತಾನೆ, ಅವನ ಕಾರಣದಿಂದ ಜನ ಎಲ್ಲ ಬಂದ್ಬಿಟ್ಟು ಮನೇಲಿ ಗಲಾಟೆ ಮಾಡ್ತಾನೆ. ಅವ್ರ ಮನೆ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಎಲ್ಲಾ ರೀತಿ ವ್ಯವಸ್ಥೆ ಇದೆ, ಗೌರವ ಇದೆ, ಎಲ್ಲ ಇದೆ. ಆದ್ರೆ ಶುಗರ್ ಪೇಷಂಟ್, ತಿನ್ಲಿಕ್ಕೆ ಆಗೋದಿಲ್ಲ. ಎಲ್ಲಾನು ಇದೆ. ಎಷ್ಟು ಬ್ಯುಸಿ ಅಂತಂದ್ರೆ ಡಾಕ್ಟ್ರು, ಬೇರೆ ಬೇರೆ ಕೆಲಸಗಾರರು ಹಗಲು ರಾತ್ರಿ ಹಗಲು ಸಂಪಾದನೆ ಮಾಡ್ತಾರೆ. ಊಟ ತಿಂಡಿ ಮಾಡ್ಬೇಕಾದ್ರೂ ಪುರ್ಸತ್ತಿಲ್ಲ, ಅವಾಗಲೂ ಕೂಡ ಫೋನ್ಗಳು. ಅವ ನೆಮ್ಮದಿ ಇದೆಯಾ? ಇಲ್ಲ ಅಲ್ವಾ. ಆದ್ಮೇಲೆ ಎಲ್ಲಾ ಕಡೆಯಿಂದ ಬ್ಯಾಲೆನ್ಸ್ ಇರ್ಬೇಕು. ಆಫೀಸ್ ಟೈಮಲ್ಲಿ ಆಫೀಸು, ಮನೆ ಟೈಮಲ್ಲಿ ಮನೆ, ಕುಟುಂಬ, ಸಂಸಾರ, ಪತ್ನಿ, ಮಕ್ಕಳು ಎಲ್ಲರಿಗೂ ಸಮಭಾವದಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಪರಮಾತ್ಮ, ಐಶ್ವರ್ಯ, ಕಾರ್ಯ, ಆತ್ಮ, ಶರೀರ, ಬಟ್ಟೆ, ವಸ್ತುಗಳು, ಮನೆ, ಕುಟುಂಬ, ಸಂಸಾರ, ದೇಶ, ವಿಶ್ವ ಎಲ್ಲರನ್ನು ಬ್ಯಾಲೆನ್ಸ್ ಮಾಡಿದಾಗ ಎಲ್ಲರ ಆಶೀರ್ವಾದ ಸಿಗಬೇಕಾಗ್ತದೆ. ಕೆಲವೊಬ್ರು ಹೇಳ್ತಾರಂತೆ, ಬಾಬಾ ನೀವೇನೋ ಹೇಳೋದು ಸರಿ, ಅದನ್ನ ಮಾಡೋಣ, ಈಗಲ್ಲ. ಯಾವಾಗ? ವಯಸ್ಸಾದ ಮೇಲೆ. ನೀವು ಎಷ್ಟು ವಯಸ್ಸಿನವರೆಗೆ ಇರ್ತೀರಾ ಅಂತ ನಿಮ್ಗೆ ಗೊತ್ತಿದೆಯಾ? ಅಥವಾ ವಯಸ್ಸಾದ್ಮೇಲೆ ಹೀಗೆ ಇರ್ತೀರ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಅದಕ್ಕಾಗಿ ಮಕ್ಕಳೇ, ಟೂ ಲೇಟಿನ ಬೋರ್ಡ್ ಇನ್ನೂ ಆಗಿಲ್ಲ, ಈಗಲೂ ಕೂಡ ಜಮಾ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಬಾಬಾ ಹೇಳ್ತಾರೆ ಒಂದೇ ಮಾತು, ಆತ್ಮೀಯರೇ, ನಿಮ್ಗೆ ಜನ್ಮ ಕೊಟ್ಟಿದ್ದಾಯ್ತು, ಪಾಲನೆಯನ್ನು ಕೊಟ್ಟಿದ್ದೇನೆ, ಶಿಕ್ಷಣನೂ ಕೊಟ್ಟಿದ್ದೇನೆ, ಕೆಲಸನೂ ಕೂಡ ಕೊಟ್ಟಿದ್ದೇನೆ, ಸೇವೆಯನ್ನು ಕೂಡ
ಮಾಡುವಂತ ವಿಧಾನವನ್ನ ಕಲ್ಸ್ಕೊಡ್ತೀನಿ. ಎಷ್ಟು ಸೇವೆ ಮಾಡಿ ಸಂಪಾದನೆ ಮಾಡಿ ಜಮಾ ಮಾಡ್ಕೊಳ್ತಿರೋ ಈಗ ಜಮಾ ಮಾಡಿಕೊಳ್ಳುವಂತ ಸಮಯ. 60 ವರ್ಷ 65 ವರ್ಷ ಆದ್ಮೇಲೆ ಜಮಾ ಮಾಡುವಂತ ಸಮಯ ಅಲ್ಲ. ಕೈಕಾಲೆಲ್ಲ ನಿತ್ರಾಣ ಆಗಿರ್ತದೆ. ಆವಾಗ ನೀವು ಮನೇಲಿ ಕೂತ್ಕೊಂಡಾಗ ಬೇರೆ ಬೇರೆ ಜನ ಬಂದಾಗ ನಿಮ್ಮತ್ತಿರುವಂತ ಹಣವನ್ನ ದಾನ ಮಾಡುವಂತ ಸಮಯ ಅದು. ಪ್ರಪಂಚ ಇನ್ನೂ ತುಂಬಾ ವರ್ಷ ಇರ್ತದೆ ಆತ್ಮೀಯರೇ, ಆದ್ರೆ ಆ ಸಮಯದಲ್ಲಿ ಸಂಪಾದನೆ ಮಾಡೋದಲ್ಲ. ನೋಡಿ, ನೀವು ನಿಮ್ಮ ಮನೇಲಿ ಮದ್ವೆ ಇದೆ, 1,000 ಜನ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾರೆ. ಆವಾಗ ನೀವು ಡ್ಯೂಟಿಗೆ ಹೋಗ್ತೀರಾ, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತೀರಾ, ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತೀರಾ. ನೀವು ಕರೆದಂತವ್ರು ಎದುರುಗಡೆ ಬಂದಿದ್ದಾರೆ ಅಂತಂದ್ರೆ ನೀವು ಡ್ಯೂಟಿ ಮಾಡಿದಾಗ ಉಳಿಸಿರುವಂತ ಹಣದಿಂದ ಅಡಿಗೆಯನ್ನ ಕರೆಸಿ ಕಾಂಟ್ಯಾಕ್ಟ್ ಕೊಟ್ಟು ಕಲ್ಯಾಣ ಮಂಟಪ ಬುಕ್ ಮಾಡಿ ಎಲ್ಲಾ ವಾತಾವರಣವನ್ನು ರೆಡಿ ಮಾಡಿದಿರಿ. ಆಗ ನಿಮ್ಮದೇ ಹಣದಿಂದ ಆ ಅಡಿಗೆಯನ್ನು ಕಲ್ಯಾಣ ಮಂಟಪದವನು ಬಂದಂತ ಅತಿಥಿಗಳಿಗೆ, ನಿಮ್ಮ ಸಂಬಂಧಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಊಟವನ್ನ ಕೊಡ್ತಾನೆ. ಹಾಗೆ ಭವಿಷ್ಯದಲ್ಲಿ ನಿಮ್ಮ ಹತ್ರ ತೆಗೆದುಕೊಂಡು ಹೋಗ್ಲಿ ಬೇಕಾದಷ್ಟು ಜನಗಳು ಬರ್ತಾರೆ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಬರ್ತಾರೆ. ಅದು ಜಮಾ ಈಗ ಮಾಡ್ಕೊಳ್ಬೇಕಲ್ವಾ? ಅದಕ್ಕಾಗಿ ನಿಮ್ಮ ಅಕೌಂಟ್ ನಲ್ಲಿ ಎಷ್ಟೆಷ್ಟು ಇದೆ ಅಂತ ಬಿಟ್ಟು ನೀವೇನ್ ಮಾಡ್ಕೊಳ್ಳಿ ಆತ್ಮೀಯರೇ, ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಂಪಾದನೆ ಮಾಡೋರು ನೀವೇ, ಖರ್ಚು ಮಾಡೋರು ಕೂಡ ನೀವೇನೆ. ಅದಕ್ಕಾಗಿ ನಿಮ್ಮ ಅಕೌಂಟ್ ಅನ್ನು ನೀವು ಚೆನ್ನಾಗಿ ಏನ್ ಮಾಡ್ಬೋದು, ಚೆಕ್ ಮಾಡ್ಕೊಳ್ಬಹುದು. ಈ ರೀತಿ 4 ಕಡೆಯ ಪರಮಾತ್ಮನ ಪಾಲನೆಯ, ಓದಿನ ಮತ್ತು ಶ್ರೀಮತದ ಭಾಗ್ಯದ ಅಧಿಕಾರಿಯಾಗಿರುವಂತಹ ವಿಶೇಷ ಆತ್ಮಗಳಿಗೆ ಸದಾ ಯೋಚನೆ ಮಾಡೋದು ಮತ್ತು ಸ್ವರೂಪರಾಗೋದು. ಹೇಳ್ತಾರೆ, ಕೆಲವರು ಯೋಚನೆ ಮಾಡ್ತಾರೆ, ಹಂಗಾಗ್ತೇನೆ, ಹಿಂಗಾಗ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಇದನ್ನ ಬಿಟ್ಬಿಡ್ತೇನೆ, ನಾನು ಪರಿಪೂರ್ಣ ಆಗ್ತೇನೆ ಅಂತ. ಅದು ಯೋಚನೆ ಮಾಡೋದಕ್ಕೂ ಪ್ರಾಕ್ಟಿಕಲ್ಗೂ ತುಂಬಾ ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ 2 ಸಮಾನವಾಗಿರುವಂತವ್ರು ತಂದೆ ಸಮಾನ ಆತ್ಮರಿಗೆ ಸದಾ ಪರಮಾತ್ಮನ ವಿಲ್ ಪವರ್ ಅಂದ್ರೆ ಪರಮಾತ್ಮನ ಇಚ್ಛೆಯಂತೆ ಕರ್ಮ ಮಾಡುವಂಥವ್ರು, ಪರಮಾತ್ಮನ ಯೋಚನೆ ಸಂಕಲ್ಪದಂತೆ ಕೆಲಸವನ್ನ ಮಾಡುವಂಥವ್ರು, ನಿಮ್ಮ ಇಚ್ಛೆ ಅಲ್ಲ ಪರಮಾತ್ಮನ ಯೋಚನೆಯಂತ ಕರ್ಮ ಮಾಡುವಂಥವ್ರು, ಸ್ವಯಂ ಮತ್ತು ಸೇವೆಯಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತ ನಿಮಿತ್ತ ಸೇವಾಧಾರಿ ಆತ್ಮಗಳಿಗೆ ಸದಾ ತಂದೆ ಜೊತೆ ಕಂಬೈಂಡ್ ರೂಪವನ್ನು ಅನುಭವ ಮಾಡುವಂಥವ್ರು. ಅವೆಷ್ಟು ಸುಂದರವಾಗಿ ಮಾತನ್ನ ಹೇಳ್ತಾನೆ. ಮಕ್ಕಳಿಗೆ ಕಂಬೈಂಡ್ ರೂಪ ಮರಿಲಿಕ್ಕೆ ಸಾಧ್ಯನಾ? ನಿಮ್ ಜೊತೆಗೆ ಶರೀರ ಇದೆ, ಮರೀರಿ ನೋಡೋಣ. ಮರೀರಿ ಇವಾಗ, ಮರಿಲಿಕ್ಕೆ ಆಗತ್ತೆ ಯಾವಾಗ್ಲಾದ್ರು? ಯಾಕಂದ್ರೆ ಆತ್ಮ ಜೊತೆಗೆ ಸದಾ ಶರೀರ ಇದೆ, ಹೆಂಗ್ ಮರಿಲಿಕ್ಕೆ ಆಗತ್ತೆ ಹೇಳಿ ನೋಡೋಣ. ಶರೀರದ ಮೇಲೆ ಬಟ್ಟೆ ಇದೆ, ನನ್ನ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಹೇಳಿ ನೋಡೋಣ. ಹೇಳ್ತೀರಾ? ಬಟ್ಟೆ ಇದೆ ಇದೆ ಅಂತ ಹೇಳ್ತಾರೆ. ಇಲ್ಲ, ಇದೆ. ಮನೇಲಿ ಇದ್ದೀರಿ, ಯಾಕಂದ್ರೆ ನಿಮ್ ಜೊತೆಯಲ್ಲಿದೆ, ಗೊತ್ತು ನನಗೆ ಮನೇಲಿ ಇದ್ದೇನೆ ಅಂತ. ಹಾಗೇನೆ ಯಾರ ಜೊತೆಗಿದ್ದೀರಿ? ಬಾಬನ್ ಜೊತೆಗಿದ್ದೀರಿ, ಕಂಬೈಂಡ್ ಆಗಿದ್ದೀರಾ, ದೂರ ಇಲ್ಲ. ಬಾಬಾ ಪರಮಧಾಮದಲ್ಲಿ ನೀವು ನಿಮ್ಮೂರಲ್ಲಿ ಇಲ್ಲ, ನೀವು ಕಂಬೈಂಡ್ ಆಗಿದ್ದಾಗ ಮರೆಯುವಂತ ಪ್ರಶ್ನೆನೇ ಇರೋದಿಲ್ಲ. ಹೀಗೆ ಕಂಬೈಂಡ್ ರೂಪದ ಅನುಭವ ಮಾಡುವಂತ ಸದಾ ಬಾಬನ ಜೊತೆಯನ್ನು ನಿಭಾಯಿಸುವಂತ ಜೊತೆಗಾರ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.